ನಾಮದಲ್ಲಿ ಸಂಪೂರ್ಣವಾಗಿ ನಿನ್ನನ್ನು ಆರಾಧಿಸ್ತಾ ಇದ್ದೀನಿ ದೇವ, ಸಂಪೂರ್ಣವಾಗಿ ಕೊಂಡಾಡಿ ಘನಪಡಿಸ್ತಾ ಇದ್ದೀನಿ ರಾಜ. ಇವತ್ತು ಕೂಡ ನಮ್ಮ ಮಗದಲ್ಲಿ ಇರುವ ದೇವರಾಗಿದೆಯಪ್ಪ. ಕಳವಳನ್ನು ನೀಗಿಸುವ ದೇವರು, ಕಣ್ಣೀರನ್ನು ಒರೆಸುವ ದೇವರು ಅಮ್ಮ. ಬರಗಾಲದಲ್ಲಿ ಕೂಡ ನಮ್ಮ ಕೊರೋನಾ ಸಮಯದಲ್ಲಿ ಕೂಡ ಲಾಕ್ಡೌನ್ ಪೀರಿಯಡ್ನಲ್ಲಿ ಕೂಡ ಅದ್ಭುತ ರೀತಿಯಲ್ಲಿ ನೀವು ನಮ್ಮನ್ನ ಅದ್ಭುತವಾಗಿ ನಡೆಸಿದೆಯ ರಾಜ. ಈ ಶುಕ್ರವಾರ ಉಪವಾಸ ಪ್ರಾರ್ಥನೆ ಅನೇಕ ಬ್ರದರ್ಸ್ ಸಿಸ್ಟರ್ಸ್ ಉಪವಾಸವಾಗಿದ್ದು ದೇವರೇ, ಸಹೋದರಿಗಳು ಬಂದಿದ್ದಾರೆ ರಾಜ. ಪ್ರತಿಯೊಬ್ಬರ ಕೊರತೆಯನ್ನು, ಪ್ರತಿಯೊಬ್ಬರ ಕಷ್ಟವನ್ನ, ಪ್ರತಿಯೊಬ್ಬರ ಕಣ್ಣೀರನ್ನ, ಪ್ರತಿಯೊಬ್ಬರ ಕೂಗನ್ನು ಕೇಳಿ ಕೊರತೆಗಳನ್ನು ನೀಗಿಸಪ್ಪ. ನೀನೇ ಅದ್ಭುತ ರೀತಿಯಲ್ಲಿ ನಡೆಸಿಕೊಡಪ್ಪ. ನೀನೇ ಪರಿಶುದ್ಧಾತ್ಮನೆ ಮಾತಾಡಲು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಯೇಸುವಿನ ಅತಿ ಪರಿಶುದ್ಧ ನಾಮದಲ್ಲಿ ಬೇಡಿ ಬಂದಿದ್ದೇನೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ದೇವ, ಥ್ಯಾಂಕ್ ಯು ಕರ್ತನೇ. ಪರಿಶುದ್ಧಾತ್ಮನೆ ಪರವಾಗಿ ಈ ಸ್ಥಳದಲ್ಲಿ ಮಾತಾಡಿದೆಯಾ, ಮುಂದೆ ಕೂಡ ಮಾತಾಡಿ ನೀನೇ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಮತ್ತೆ ದೇವರ ವಾಕ್ಯದ ಕಡೆಗೆ ನಮ್ಮ ಮುಖನ ತಿರ್ಸ್ಕೊಳ್ಳೋಣ. ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾನೆ. ಆಮೆನ್. ಕಿವಿ ಉಳ್ಳವನು ಕೇಳಲಿ, ದೇವರಾತ್ಮನು ಹೇಳೋದನ್ನ ಕಿವಿ ಉಳ್ಳವನು ಕೇಳಲಿ. ನೀನು ಕೇಳಿದ ವಾಕ್ಯ ಅಂದ್ರೆ ನಿನ್ ಕಿವಿ ಇಲ್ಲ ಅಂತ ಅರ್ಥ. ನಾನಾಗ್ಲಿ, ನೀನಾಗ್ಲಿ, ಇನ್ನೊಬ್ಬರೇ ಆಗ್ಲಿ ವಾಕ್ಯನ ಸರಿಯಾಗಿ ಕೇಳ್ತಲ್ಲ, ಕೇಳಿಸ್ಕೊಂಡು ಮರೆತು ಹೋಗ್ತಾ ಇದೆಯಾ, ಕೇಳ್ಕೊಂಡು ಮರೆತು ಬಿಡ್ತಾ ಇದೆಯಾ. ನಿನ್ನ ಜೀವನದಲ್ಲಿ ವಾಕ್ಯ ಪ್ರಕಾರ ನಡೆಯೋದಕ್ಕೆ, ಅನುಸರಿಸೋದಕ್ಕೆ ನೀನು ಜೀವಿಸ್ಲಿಲ್ಲ ಅಂದ್ರೆ, ಮನಸ್ಸು ಮಾಡಿಲ್ಲ ಅಂದ್ರೆ ಕಿವಿ ಇಲ್ಲ ಅಂತ. ಕಿವಿ ಇದ್ರೆ ಕೇಳ್ಬಿಟ್ಟು, ಕೇಳಿಸ್ಕೊಂಡು, ಗ್ರಹಿಸ್ಕೊಂಡು, ಮನಸ್ಸಿಗೆ ತಗೊಂಡು, ಹೃದಯದಲ್ಲಿ ಇಟ್ಕೊಂಡು ವಾಕ್ಯನ ಗಮನ ಕೊಟ್ಟು ನಡೆಯೋದಕ್ಕೆ ಮನಸ್ಸನ್ನ ಮಾಡ್ತೀವಿ. ಕೇಳ್ಬಿಟ್ಟು ಕಿವಿಯಲ್ಲಿ ಬಿಟ್ರೆ ಸೈತಾನ ಬಂದು ಒದ್ಕೊಂಡು ಹೋಗ್ತಾ ಇದ್ದಾನೆ, ನಿನಗೆ ಮೋಸ ಮಾಡ್ಕೊಂಡು ಅಂತ ಅರ್ಥ. ವಾಕ್ಯ ಪ್ರಕಾರ ನಿನ್ ಕೈ ನಡೆಯಕ್ ಆಗ್ತಾ ಇಲ್ಲ ಅಂದ್ರೆ ವಾಕ್ಯ ಇಲ್ಲ ಫಸ್ಟ್ ನಿನ್ನ ಒಳಗಡೆ. ವಾಕ್ಯ ಇದ್ರೆ ವಾಕ್ಯ ನಿನ್ನ ಹತ್ರ ಮಾತಾಡ್ತೈತಿ. ಮಾತಾಡುವಾಗ ನೀನು ಅದನ್ನ ಮಾರಲ್ಲ, ನೀನು ತಳಮಳಗೊಳ್ಳಲ್ಲ. ರೈಸ್ತಲ್ಲ. ಇವತ್ತು ನಾವು ಹಲ್ಲೆಲೂಯಾ, ಹುಡುಗನ ಕೈಯಲ್ಲಿ ಕೀ ಇದೆ. ಯಾರ ಕೈಯಲ್ಲಿ? ಪಾಸ್ಟರ್ ಕೈಯಲ್ಲಿ ಕೀ ಇದೆ. ಅದು ಏನು ಕೀ ಅಂದ್ರೆ ಬೀರು ಕೀ ಅಲ್ಲ, ಗಾಡಿ ಕೀ ಅಲ್ಲ, ಮನೆ ಕೀ ಅಲ್ಲ, ಆಫೀಸ್ ಕೀ ಅಲ್ಲ, ಮುತ್ತೂಟ್ ಫೈನಾನ್ಸ್ ಫ್ಯಾಕ್ಟರಿ ಕೀ ಅಲ್ಲ, ಅದು ಒಂದು ಕಂಪನಿ ಕೀ ಅಲ್ಲ. ಹಲ್ಲೆಲೂಯಾ. ಒಂದು ಊರು ಬಾಗಿಲು ಕೀ ಅಲ್ಲ, ಅದು ಒಂದು ಕೋಟೆಯ ಕೀ ಅಲ್ಲ. ಹಲ್ಲೆಲೂಯಾ. ಪರಲೋಕದ ಬೀಗದ ಕೈ ಅವನ ಹತ್ರ ಇದಂತೆ, ಪಾತಾಳದ ಬೀಗದ ಕೈ ಎರಡು ಅವನ ಹತ್ರ ಇದಂತೆ. ಬೋಧಕನ ಹತ್ರ, ಒಂದು ಸಭಾಪಾಲಕನ ಹತ್ರ, ಒಂದು ಉಪದೇಶಕನ ಹತ್ರ, ಆಮೇಲೆ ಒಂದು ಧರ್ಮೋಪದೇಶಕನ ಹತ್ರ ಪರಲೋಕದ ಬೀಗನ ಯೇಸು ಕ್ರಿಸ್ತನ ಅವನ ಕೈ ಕೊಟ್ಟಿರ್ತಾನೆ. ಏನೀಗ, ಯಾಕೆ, ಹೆಂಗೆ, ಯಾವ ರೀತಿ ವಾಕ್ಯದ ಮೂಲಕನೇ ನಾವು ಕೊಡೋಣ. ಹಲ್ಲೆಲೂಯಾ. ಒಂದು ವಾಕ್ಯ ಓದಿ, ಲೂಕ 11:52. ಲೂಕ್ ಚಾಪ್ಟರ್ 11:52. ಲೂಕ 11:52. 11:52. ಕಿವಿ ಸರಿಯಾಗಿ ತೆಗ್ದಿಲ್ಲ ಅಂದ್ರೆ ವಾಕ್ಯ ಕೇಳಿಲ್ಲ ಅಂತ ಅರ್ಥ. ಯಾವ ರೆಡಿಯಾಗಬೇಕು. ಏನ್ ವಾಕ್ಯ ಬರ್ತದೆ, ಏನ್ ಮಾತು ಬರ್ತದೆ, ಏನ್ ಹೇಳ್ತಾರೆ ಬ್ರದರ್, ಏನ್ ಹೇಳ್ತಾರೆ ಪಾಸ್ಟರ್, ಏನ್ ಹೇಳ್ತಾರೆ ಈ ಸೇವಕರು ಅಂತ ಅಟ್ಟಿಗೆ ಆಗಿ ಹೋಗಿರ್ಬೇಕು. ಆಮೇಲೆ ನಿನ್ ಮನೆಯಲ್ಲಿ ಗಡಿಬಿಡಿ ಬಂದ್ರೆ ವಾಕ್ಯ ಕೂಡ ಗಡಿಬಿಡಿ. ಚೆನ್ನಾಗಿ ಪ್ರೇಯರ್ ಮಾಡಿಲ್ಲ, ಇಂಟ್ರೆಸ್ಟೆಡ್ ಇಲ್ಲ, ನೀನ್ ವಾಕ್ಯ ಪ್ರಕಾರ ನಡೆಯೋದಕ್ಕಂತ ಅರ್ಥ. ಓದಿ ಬೇಗ. ಅಯ್ಯೋ ಧರ್ಮೋಪದೇಶಕರೇ, ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನ ತೆಗೆದು ಬಿಟ್ಟಿರಿ. ನೀವು ಒಳಗೆ ಹೋಗಲಿಲ್ಲ, ಒಳಗೆ ಹೋಗುವವರನ್ನು ಅಡ್ಡಿ ಮಾಡಿದಿರಿ. ಎಲ್ಲಿ? ಮನೆ ಒಳಗಡೆನ, ಗದಿ ಒಳಗಡೆನ, ಫ್ಯಾಕ್ಟ್ರಿ ಒಳಗಡೆನ, ಒಂದು ಅಂಗಡಿ ಒಳಗಡೆನ, ಆಮೇಲೆ ಒಂದು ಫಂಕ್ಷನ್ ಒಳಗಡೆನ, ಥಿಯೇಟರ್ ಒಳಗಡೆನ, ಆಮೇಲೆ ಒಂದು ಛತ್ರ ಒಳಗಡೆನ ಅಲ್ಲ. ಪರಲೋಕಕ್ಕೆ ಹೋಗೋ ಬೀಗದ ಕೈಯನ್ನ ತೆಗೆದು ಸೈಡಿಗೆ ಬಿಡಿದಿರ, ಬಾಗ್ಲಾಕಿ. ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನ ತೆಗೆದು ನೀವು ಇಟ್ಬಿಟ್ಟಿದ್ದೀರಾ. ನೀವು ಒಳಗಡೆ ಹೋಗಲ್ಲ, ಒಳಗಡೆ ಹೋಗೋ ವಿಶ್ವಾಸಿಗಳನ್ನು ಬಿಡಲ್ಲ. ಬೋಧಕರಾಗಲು ನೀವು, ಉಪದೇಶಕರಾಗಲು ನೀವು ಒಳಗಡೆ ಹೋಗಲ್ಲ,
ಒಳಗಡೆ ಬಂದು ವಿಶ್ವಾಸಿಗಳನ್ನು ಬಿಡೋದಿಲ್ಲ. ಚೆನ್ನಾಗಿ ಕೇಳಬೇಕು ವಾಕ್ಯನ. ನೀವು ದೇವರ ಮಕ್ಕಳಾಗಿದ್ದೀರಾ, ಬೈಬಲ್ ಏನಂತ ನೀವು ಚೆನ್ನಾಗಿ ಅರ್ಥಕೊಂಡ್ರೆ ದೇವ್ರನ್ನ ಒಳ್ಳೆ ಚೆನ್ನಾಗಿ ಆರಾಧಿಸ್ತೀರ. ನಿನ್ನ ಆರಾಧನಾ ಜೀವಿತ ಸರಿಯಿಲ್ಲಂದ್ರೆ ಇನ್ನೇನು ಚೆನ್ನಾಗಿಲ್ಲ. ಆರಾಧನೆ ಅಂದ್ರೆ ಹಾಡಾಡೋದು, ಕೈ ತೊಟ್ಟೋದು ಅನ್ಕೊಂಡಿದ್ದೀರಾ. ಪ್ರೇಯರ್ ಮಾಡೋದು ಆರಾಧನೆನೇ, ಚರ್ಚಿಗೆ ಬರೋದು ಆರಾಧನೆನೇ, ಉಪವಾಸ ಮಾಡೋದು ಆರಾಧನೆನೇ, ಸ್ತೋತ್ರ ಮಾಡೋದು ಆರಾಧನೆನೇ, ಹಲ್ಲೆಲೂಯಾ. ಸೇವೆ ಮಾಡೋದು ಕೂಡ ಆರಾಧನೆನೇ, ಉಪದೇಶ ಕೂಡ ಆರಾಧನೆಗೆ ಸೇರಿದೆ, ವಾಕ್ಯ ಕೇಳೋದು ಆರಾಧನೆಗೆ ಸೇರಿದೆ. ಮಾತಾಡ್ಬಾರ್ದು ಯಾರನ್ನ ವಾಕ್ಯ ನಡೆಯೋರು ಮಾತಾಡಿದ್ರೆ ಬೈಬಿಡ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಏನು ಕೀ ತೆಗೆದು ಬಿಟ್ಟಿದ್ದಾರಂತ? ಹಾಗಾದ್ರೆ ಅವ್ರ ಹತ್ರ ಕೀ ಇದೆಯಾ? ಉಪದೇಶಕರ ಹತ್ರ, ಟೀಚರ್ಸ್ ಹತ್ರ ಕೀ ಇದೆಯಾ? ಬೋಧಕರ ಹತ್ರ ಕೀ ಇದೆಯಾ? ಪಾಸ್ಟರ್ಸ್ ಹತ್ರ ಕೀ ಇದೆಯಾ? ಚರ್ಚ್ ಪಾಸ್ಟರ್ಗಳ ಹತ್ರ ಕೀ ಇದೆಯಾ? ಪರಲೋಕದ ಕೀ? ಆಮೇಲೆ ಅವ್ರ ಹತ್ರ ಬೀಗ ಇದೆ, ಅವ್ರ ಹತ್ರ ಕೀ ಇದೆ. ಅವ್ರ ಗುರಿಗಳೆಂಬ ವಿಶ್ವಾಸಿಗಳನ್ನ ಪರಲೋಕ ಒಳಗಡೆ ಕಳಿಸಿಕೊಡೋರು, ಅವರು ಸೇರಿಸೋರು. ಪರಲೋಕದೊಳಗೆ ಹೋಗಿ ನೀವು ಹೋಗಲ್ಲ, ಹೋಗುವನ್ನು ಬಿಡಲ್ಲ ಅಂದ್ರೆ ಏನದ ಅರ್ಥ? ಅಲ್ಲಿ ಪರಲೋಕ ಅಂತ ಕೊಟ್ಟಿಲ್ಲ, ಕೀ ಅಂತ ಕೊಟ್ಟ, ತೆಗೆದು ಬಿಟ್ಟಿದ್ದೀರಂತ, ಜ್ಞಾನಕ್ಕೆ ಸಾಧನ ಅಂತ ಲಾಸ್ಟ್ ಹೇಳ್ತಂದ್ರೆ ನೀವು ಹೋಗಲ್ಲ, ಹೋಗೋವನ್ನು ಬಿಡಲ್ಲ. ನೀವು ಪರಲೋಕ ಒಳಗಡೆ ಹೋಗಲ್ಲ. ಯಾಕೆ ಇವ್ರು ಹೋಗಲ್ಲ? ಇವ್ರ ಹತ್ರ ಇರೋರು ಯಾಕೆ ಹೋಗಲ್ಲ? ಇವ್ರು ಯಾರು? ಇವ್ರು ದೇವ ಕರೆದಿರೋರ, ದೇವ ಕರೆದೇ ಇರೋರ? ಮುಂದೆ ಕನ್ಫ್ಯೂಷನ್ ನಿಮ್ಗೆ. ಇವ್ರು ಪಾಸ್ಟರ್ಗಳೇ, ಇವ್ರು ಎವೆಂಜಲಿಸ್ಟ್ಗಳೇ, ಇವ್ರು ಬಿಷಪ್ಗಳೇ, ಇವ್ರು ಟೀಚರ್ಗಳೇ, ಇವ್ರು ಅಪೊಸ್ತಲರೇ, ಇವ್ರು ಪ್ರವಾದಿಗಳು ಹಂಚ್ಕೊಳ್ಳೋರು ಭೂಮಿಯಲ್ಲಿ, ಇವ್ರು ಒಂದು ಚರ್ಚ್ ಪಾಸ್ಟರ್ ಹಂಚ್ಕೊಳ್ಳೋರು, ಇವ್ರು ಸುವಾರ್ತಿಕರು ಹಂಚ್ಕೊಳ್ಳೋರು. ಇವರು ಹೋಗಲ್ಲಂತೆ, ಹೋಗೋದು ಬಿಡಲ್ಲಂತೆ. ಹಲ್ಲೆಲೂಯಾ. ನಾನು ಪಾಸ್ಟರ್ ಅಂತ ಹೇಳ್ತಾರೆ ತಿರ್ಗಾ, ನಾನು ಬಿಷಪ್ ಅಂತ ಹೇಳ್ತಾರೆ ತಿರ್ಗಾ, ನಾನು ರೆವರೆಂಟ್ ಅಂತ ಹೇಳ್ತಾರೆ ತಿರ್ಗಾ, ನಾನು ಥಿಯಾಲಜಿ ಓದಿದ್ದೀನಿ, ಬಯಾಲಜಿ ಓದಿದ್ದೀನಿ, ಸಾರಿ ಬೈಬಲ್ ಸ್ಟಡಿ ಮಾಡಿದ್ದೀನಿ, ಅಲ್ಲೇ ಬೈಬಲ್ ಕಾಲೇಜ್ ಓದಿದ್ದೀನಿ ಅಂತಾರೆ. ಇವರು ಹೋಗಲ್ಲ, ಹೋಗೋದು ಬಿಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಮತ್ತಾಯ 23 ಓದಿ. ಅಲ್ಲಿ ಶಾಸ್ತ್ರಿಗಳಂತ ಮಾತಾಡ್ತಾನೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಚರ್ಚೆಯಲ್ಲಿ ವಾಕ್ಯ ಹೇಳೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನ ಮನುಷ್ಯರ ಎದುರಿಗೆ. ಎರಡು ಸೇಮ್ ವಾಕ್ಯ ಅರ್ಥ ಕೊಡ್ತಾ ಇದೆಯಾ? ಆ ವಾಕ್ಯದಲ್ಲಿರೋ ಹೇಳ್ತಾರ ಸ್ಥಳ ಯಾವುದು? ನೀವು ಹೋಗೋದಿಲ್ಲ, ಒಳಗಡೆ ಹೋಗೋದು ಬಿಡೋದಿಲ್ಲ. ಯಾವ್ದು ಕುರಿತು ಹೇಳ್ತಾ ಇದ್ದಾನೆ ಹೇಳಿ ಇವಾಗ? ಫ್ಯಾಕ್ಟ್ರಿನ, ಮನೆನ, ಗೋಡನ್ನ, ಬ್ಯಾಂಕ್ನ, ಆಫೀಸ್ನ, ಅದ್ರ ಕೀ ಅಲ್ಲ. ಆ ಕೀಯನ್ನ ಕುರಿತು ದೇವರಲ್ಲಿ ಮಾತಾಡ್ತಾ ಇಲ್ಲ. ಆ ಕೀ ದೇವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಆ ಕೀ ಸಿಗ್ಲಿಲ್ಲಂದ್ರೆ ಹೋಗಿ ಕೀ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದು ಮನೆ ಬಾಗ್ಲು ಕಬೋರ್ಡು ತೆಗೆಸ್ಕೊಂತಾರೆ. ಮನೆಯವರು ಓಪನ್ ಮಾಡಿಸ್ಕೊಂತಾರೆ. ಕೀ ರೆಡಿ ಮಾಡೋಣ ಹತ್ರ ಹೋಗಿ ಈ ಕೀ ಯೇಸು ಸ್ವಾಮಿ ಬೋಧಕನ ಕೈ ಕೊಟ್ಟಿದ್ದಾನೆ, ಉಪದೇಶಕನ ಕೈ ಕೊಟ್ಟಿದ್ದಾನೆ, ಶಾಸ್ತ್ರಿಗಳ ಕೈ ಕೊಟ್ಟಿದ್ದಾನೆ, ರೆವರೆಂಟ್ಗಳ ಕೈ ಕೊಟ್ಟಿದ್ದಾನೆ, ಬಿಷಪ್ಗಳ ಕೈ ಕೊಟ್ಟಿದ್ದಾನೆ. ಈ ಕೀಯನ್ನ ತೆಗೆದು ಒಳಗಡೆ ಎಲ್ಲಾರು ಕಳಿಸಿ ಕೊಟ್ಟಿದ್ದಾನ ಇಲ್ವಾ? ಯಾರು ಡೌಟ್ ಇದೆ ಕೊಟ್ಟಿಲ್ಲ ಅಂತ? ಪರಲೋಕ ಅಷ್ಟು ದೊಡ್ಡ ರಾಜ್ಯಕ್ಕೆ ಮನುಷ್ಯನ ಕೈ ಕೊಡ್ತಾನೆ? ಕೊಡ್ತಾನೆ ಕೊಡ್ತಾನೆ. ಪಾಸ್ಟರ್ ಹತ್ರ ಕೀ ಇದೆ, ಪಾಸ್ಟರ್ ಹತ್ರ ಬೀಗ ಇದೆ. ನಿಮ್ಗೆ ಸ್ವಲ್ಪ ಒಪ್ಕೊಳ್ಳೋದು ಕಷ್ಟ ಏನೋ ಗೊತ್ತಿಲ್ಲ. ಈಗ ನೀವು ಮತ್ತಾಯ 16:19 ಪರಲೋಕ ರಾಜ್ಯದ ಬೀಗದ ಕೈಗಳನ್ನ ನಿನಗೆ ಕೊಡ್ತೀನಿ. ಪರಲೋಕದ ಬೀಗದ ಕೈಯನ್ನ ನಿನ್ನ ಕೈ ಕೊಡ್ತೀನಿ. Shakabala tuli kabala tuli kabala tuli shakabala tuli kabala tuli kaba shakaraga raba tuli kabala tuli kabala tuli shakabala tuli kabala tuli kabala tuli shakaba shahadaraga bala tuli kabala tuli kaba. ಯೇಸುವೇ, ನನ್ನ ಕೈಯಲ್ಲಿ ಕೀ ಇದೆ ರಾಜ, ನನ್ನ ಕೈಯಲ್ಲಿ ಕೀ ಇದೆ ದೇವ, ನನ್ನ ಕೈಗೆ ಕೀ ಕೊಟ್ಟಿದೆಯ ರಾಜ.
ನಾವು ಅದನ್ನ ಲಾಕ್ ಮಾಡಬಾರ್ದು ದೇವ. ನಾನು ಒಳಗಡೆ ಹೋಗ್ಬೇಕು, ಅನೇಕರ ನಾನು ಒಳಗಡೆ ಕರ್ಕೊಂಡು ಹೋಗ್ಬೇಕು. ಎಸ್, ಅಂತ ಕೀ ನನ್ನ ಹತ್ರ ಇದೆ ರಾಜ. ನರಕದ ಕೀ ಕೂಡ ನನ್ನ ಹತ್ರ ಇದೆ ರಾಜ. ಮರಣದ ಕೀ ಕೂಡ ನನ್ನ ಹತ್ರ ಇದೆ ರಾಜ. ಏಸ್, ಪರಲೋಕದ ಬೆಂಕಿಯನ್ನ, ಅಮೇನ ನರಕದ ಬೆಂಕಿಯನ್ನ ಆರಿಸು, ನರಕದ ಬಾಗಿಲನ್ನು ಮುಚ್ಚುವ ಅಧಿಕಾರ ನನಗಿದೆ ರಾಜ. ಆ ಅಧಿಕಾರ ನಾನು ಕೊಟ್ಟಿದ್ದಕ್ಕೆ ಸ್ತೋತ್ರ ರಾಜ. ಆ ಕೀ ನನ್ನ ಹತ್ರ ಇರೋದಕ್ಕಾಗಿ ಸ್ತೋತ್ರ ರಾಜ. ಪರಲೋಕದ ಬೀಗದ ಕೀಯನ್ನು ನಿನಗೆ ಕೊಟ್ಟಿದ್ದೀನಿ. ಏನಂದ್ರೆ ಇದ್ರಲ್ಲಿ ಅರ್ಥ, ಯಾಕೆ ಅವರು ಒಳಗಡೆ ಹೋಗಲ್ಲ, ಹೋಗೋದು ಬಿಡಲ್ಲಂದ್ರೆ ತಪ್ಪಾದ ಸಭೆ ಆರಿಸಿಕೊಂಡಿರು. ಸಭೆ ಕರೆಕ್ಟ್ ಆಗಿ ಆರಿಸಿಕೊಂಡಿಲ್ಲ, ಚರ್ಚಿನ ಕರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಎರಡು, ತಪ್ಪಾದ ಬೋಧನೆ ಪರಲೋಕ ಬಾಗಿಲು ಮುಚ್ಚಿಬಿಡ್ತಾರೆ. ತಪ್ಪಾದ ಉಪದೇಶ, ಟೀಚಿಂಗ್, ಬೋಧಕರು, ಎರಡನೇದೇನು ತಪ್ಪಾದ ಬೋಧಕನ ಆರಿಸಿಕೊಂಡಿರೋದು ಪರಲೋಕದ ಬಾಗಿಲು ಮುಚ್ಚಿಬಿಡ್ತದೆ. ತಪ್ಪಾದ ಉಪದೇಶ, ಟೀಚಿಂಗ್, ಫಾಲ್ಸ್ ಟೀಚಿಂಗ್. ಆಮೇಲೆ ಉಪದೇಶ ಸರಿ ಅಂದ್ರೆ ಹೋಗಲ್ಲ. ಅವ್ರು 30 ವರ್ಷದಿಂದ ಹೇಳ್ತಂದ್ರೆ, 50 ವರ್ಷದಿಂದ ಹೇಳ್ತಂದ್ರೆ, 80 ವರ್ಷದಿಂದ ಅದೇ ಸಭೆನ 3 ತಲೆಮಾರು ಬಂದಿದೆ. ಈಗ ಅದೆಲ್ಲ ದೇವರು ನೋಡಲ್ಲ. ಟೀಚಿಂಗ್ ಚೆನ್ನಾಗಿರ್ಬೇಕು, ಬೋಧನೆ ಚೆನ್ನಾಗಿರ್ಬೇಕು, ಬೋಧನೆ ಚೆನ್ನಾಗಿರ್ಬೇಕು. ಚರ್ಚೆಯಲ್ಲಿ ಅದು ಚೆನ್ನಾಗಿದ್ರೆ ಇದೆಲ್ಲ ಚೆನ್ನಾಗಿರ್ತದೆ. ಆರಾಧನೆ ಚೆನ್ನಾಗಿರ್ತದೆ, ಪ್ರೋಗ್ರಾಮ್ಸ್ ಚೆನ್ನಾಗಿರ್ತದೆ, ಆಕ್ಟಿವಿಟೀಸ್ ಚೆನ್ನಾಗಿರ್ತದೆ, ಎಲ್ಲ ಇನ್ಸ್ಟ್ರುಮೆಂಟ್ ಹೊಡೆಯೋದು, 4 ಟೀಮು, ಇನ್ನೊಂದು ಮತ್ತೊಂದು ಮಗನೊಂದು, ಎಲ್ಲ ಚೆನ್ನಾಗಿರ್ತದೆ. ಎಕನಾಮಿಕಲಿ, ಅಕೌಂಟು, ಪ್ರತಿಯೊಂದು ಟ್ರಸ್ಟ್ ಎಲ್ಲ, ಬ್ಯಾಂಕ್ ವಹಿವಾಟು ಎಲ್ಲ ಚೆನ್ನಾಗಿರ್ತದೆ. ಉಪದೇಶ ಸರಿ ಇಲ್ಲ ಅಂದ್ರೆ ಎಲ್ಲ ಸರಿ ಇರಲ್ಲ, ಅಲ್ಲಿರೋರು ಪರಲೋಕಕ್ಕೆ ಹೋಗಲ್ಲ. ಮೂರನೇದು ತಪ್ಪಾದ ಉಪದೇಶ. 4ನೇದು ತಪ್ಪಾದ ಬುದ್ಧಿ ಮಾತುಗಳನ್ನ ಹೇಳ್ಕೊಡೋದು, ಚರ್ಚೆಗೆ ಬರೋದು, ತಪ್ಪಾಗಿ ಉಪದೇಶ ಮಾಡಿ. ಅದನ್ನ ನೀವು ಕೆಳಗಡೆ ವಿವರಿಸ್ತೀವಿ. ತಪ್ಪಾದ ಆಲೋಚನೆಗಳು ನಮ್ಮಲ್ಲಿ ಬರೋದು. ನಮ್ಮಲ್ಲಿ ಏನು ಆಲೋಚನೆ ನೋಡೋಣ. ಬೋಧಕನ ಮುಖನ ನೋಡೋದು, ಬೋಧಕನ ಪಾಸ್ಟರ್ ಮುಖ ನೋಡಬೇಡಿ. ಯಾವತ್ತಷ್ಟೇ ತಿಳ್ಕೊಳ್ಳಿ, ದೇವರನ್ನ ಮುಖ್ಯವಾಗಿ ಟಾರ್ಗೆಟ್ ಇಟ್ಕೊಳ್ಳಿ. ನೀವು ಪಾಸ್ಟ್ ಅಂದ್ರೆ ತಪ್ಪು. ಜಸ್ಟ್ ಪಾಸ್ಟ್ ಅಷ್ಟೇ, ಮಿಕ್ಕಿದೆ ಯೇಸು ಸ್ವಾಮಿನೇ ಮುಖ್ಯ. ದಯಮಾಡಿ ನಾನು ಮೊದಲಿಂದ ಹೇಳಿದ್ರೆ ತಿರ್ಗ ಕೂಡ ಹೇಳ್ತಾ ಇದ್ದೀನಿ. ಅಲ್ಲೇಲೂಯಾ. ಪಾಸ್ಟ್ ಮುಖ ನೋಡಬೇಡ. ಅವ್ರು ಮಾಡೋ ಉಪದೇಶ ಹೆಂಗಿದೆ ನೋಡು, ಅವರು ನಡವಳಿಕೆ ಹೆಂಗಿದೆ ನೋಡು, ಅವ್ರ ದಿನನಿತ್ಯ ಜೀವನದಲ್ಲಿ ಅದು ನಡ್ಕೊಂತಾರ, ಇಲ್ಲಿ ಮಾತ್ರ ಹೇಳ್ತಾರ, ಇಲ್ಲಿ ಮಾತ್ರ ಮಾತಾಡ್ತಾರ, ಕೆಳಗಡೆ ಹಂಗಿರ್ತಾರ. ನನಗೆ ಹೇಳ್ತಾರ, ದಯವಿಟ್ಟು ಎಲ್ಲಾ ಬೋಧಕರಿಗೆ ನೀವು ಮಾತ್ರ ಕೇಳ್ತಾರೆ ಈ ಉಪದೇಶ. ಯೂಟ್ಯೂಬ್ ಚಾನೆಲ್ ಎಲ್ಲಾರು ಕೇಳ್ತಾರೆ. ಅಲ್ಲೇಲೂಯಾ. ಏನ್ ಹೇಳಿದ್ರು ನನಗೆ ಅನ್ಕೋಬೇಡಿ. ಅಲ್ಲೇಲೂಯಾ. ಅವ್ರ ಬಾಯಿಂದ ಬರೋ ಮಾತು ಹೇಗಿದೆ? ಬಾಯಿಂದ ಬರೋ ಮಾತು ದೇವರಿಂದ ಬರ್ತಾ ಇದೆಯೋ, ಸ್ವಂತವಾಗಿ ಮಾತಾಡ್ತಾ ಇದ್ದಾನೋ, ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೋ, ಊಹಿಸ್ಕೊಂಡು ಮಾತಾಡ್ತಾ ಇದ್ದಾನೋ, ದೇವರ ಸಹಾಯದಿಂದ ಮಾತಾಡ್ತಾ ಇದ್ದಾನೋ ಅನ್ನೋದು ಅತಿ ಮುಖ್ಯ. ಅಲ್ಲೇಲೂಯಾ. ಹಾಗಾದ್ರೆ ಬೋಧಕರ ಮುಖ ನೋಡಬಾರ್ದು, ಅವ್ರ ಉಪದೇಶನ ನೀನು ಅಬ್ಸರ್ವೇಷನ್ ಮಾಡಬೇಕು. ಅಲ್ಲೇಲೂಯಾ. ಅಲ್ಲೇಲೂಯಾ. ಬೋಧಕದ ಏಜ್ ನೋಡಬೇಡ. 80 ವರ್ಷ ಆಗಿದೆ, 70 ವರ್ಷ ಆಗಿದೆ, 60 ವರ್ಷ ಆಗಿದೆ, ಎಕ್ಸ್ಪೀರಿಯನ್ಸ್ ನಾನು ಅಳುವ ಆ ತರಲ್ಲ ನೋಡಬೇಡ. ಕರೆಕ್ಟಾಗಿ ವಾಕ್ಯ ಹೇಳೋದು, ನಡ್ಕೊಳ್ಳೋದು, ನಡೆಸೋದೇ ಬೇಕಾಗ್ತದೆ. ಈಗ ಅದ್ರ ಮುಂದೆ ನೀನು ಏನ್ ತೂಕ ತಕ್ಕಡಿ ಹಾಕ್ಬೇಡ. ನೀನ್ ಕ್ಯಾಲ್ಕುಲೇಷನ್, ನಿನ್ ಮೈಂಡು ಅದೇ ಕಟ್ಟಿಟ್ಬಿಡು. ಆ ಪಾಸ್ಟ್ ವಯಸ್ಸು ಏಜ್ ಅದೆಲ್ಲ ನೋಡ್ಬೇಡ. ದಯಮಾಡಿ ಅದಲ್ಲ, ಕರೆಕ್ಟಾಗಿ ನಡೆಸೋದೇ ಬೇಕು, ಕರೆಕ್ಟಾಗಿ ಹೇಳೋದೇ ಬೇಕು. ದೇವರ ಸಹಾಯದಿಂದ ಈ ಟೈಮ್ಗೆ ಏನ್ ಬೇಕು ಸದ್ಯಕ್ಕೆ ಅದನ್ನ ದೇವರನ್ನ ತಗೊಂಡ್ಬಂದು ಫೀಡ್ ಮಾಡ್ಬೇಕು, ತಿನ್ನಿಸ್ಬೇಕು. ತಿನ್ನಿ, ನಾವೇ ತಿನ್ನಿಸ್ಬೇಕು. ತಿನ್ನಿ, ಚೆನ್ನಾಗಿ ಪುಷ್ಟವಾಗಿ ಶೋಭಿಸುತ್ತಿಲ್ಲ. ಲೆಬನೋನಿನ ವೃಕ್ಷದಂತೆ, ದೇವದಾರ ವೃಕ್ಷದಂತೆ, ಕ್ರಿಸ್ಮಸ್ ಗಿಡ ತರ ಇರ್ತೀರ ಗಟ್ಟಿಯಾಗಿ. ನೆಕ್ಸ್ಟ್ ನಾವು ಮಾಡೋ ತಪ್ಪು ಈ ವಿಷಯದಲ್ಲಿ, ನಮ್ಗೆ ಬೇರೆ ಸಭೆ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ? ಟ್ರೈ ಮಾಡು ದೇವರಿಗೆ. ಇಲ್ಲ ಒಂದು 5 ಕಿಲೋಮೀಟರ್ ಹೋದ ಆ ಕಡೆ ಗಾಡಿ ಎತ್ಕೊಂಡು ನಡ್ಕೊಂಡು ಆಟೋ ಇಟ್ಕೊಂಡು
ಹೋಗಿ ಪರವಾಗಿಲ್ಲ, ಯಾವ್ದಿಲ್ಲ ಅಂತ ಹೋಗ್ಬೇಡ. ಹತ್ರ ಇರೋ ಚರ್ಚ್ಗೆ ದಯಮಾಡಿ ಪ್ಲೀಸ್. ಆಮೇಲೆ ನೀವು ನನ್ನ ಹತ್ರ ಕೇಳೋದು ಬಂದ್ರೆ ನೀವು ಕೂಡ ಹೇಳ್ಕೊಡ್ತೀನಿ. ಸರಿ ಇಲ್ವಾ? ಖಂಡಿತ ಹಿಡ್ಕೊಂಡು ಹೋಗ್ತಾ ಇರೋ. ಯಾರಾದ್ರೆ ನಿನ್ನ ಆತ್ಮ ರಕ್ಷಣೆ ಮಾಡ್ಬೇಕು, ಆತ್ಮ ಮುಖ್ಯ. ಪಾಸ್ಟರ್ ಮುಖ ನೋಡ್ಬೇಡ. ಹಲ್ಲೆಲೂಯಾ. ನಮಗೆ ಸಭೆ ಬೇರೆ ಇಲ್ಲ ನೋ, ನೀನ್ ಹೋದ್ರೆ ಒಂದೇ ಮನೆಯಲ್ಲಿ ಪ್ರೇಯರ್ ಮಾಡ್ಬೇಕು ಅಂದ್ರೆ ನೀನ್ ಅಲ್ಲೇ ಕುತ್ಕೊಂಡು ಮನೆ ಮಾಡು. ಅದನ್ನ ನನ್ನ ಹತ್ರ ದೇವ್ರ ಸ್ಟಡಿ ಮಾಡೋದು, ನಿನ್ನ ಹತ್ರ ಮಾತಾಡ್ತಾನೆ. ವಾಕ್ಯ ಸರಿ ಇಲ್ವಾ? ಪಾಸ್ಟರ್ ಹತ್ರ ಕೀ ಇಲ್ವಾ? ಪಾಸ್ಟರ್ ತಪ್ಪಾಗಿ ನಡೆಸ್ತಾನ, ತಪ್ಪಾಗಿ ಬೋಧಿಸ್ತಾನ, ತಪ್ಪಾಗಿ ಉಪದೇಶ ಮಾಡ್ತಾನ, ಹಾರು ಮಾರು ಮಾಡ್ತಾನ, ವಾಕ್ಯನ ಕಲಬೆರಕೆ ಮಾಡ್ತಾನ. ಒಂದ್ಸಾರಿ ಅದೇ ವಾಕ್ಯ ನಿಂಗೆ ಹೇಳ್ತಾನೆ, ಇನ್ನೊಂದ್ಸಾರಿ ಬೇರೆ ತರ ಹೇಳ್ತಾನ. ಅದು ತಪ್ಪು. ನಿನ್ನ ಆತ್ಮನ ರಕ್ಷಿಸೋದ್ರಲ್ಲಿ ಇಂಟ್ರೆಸ್ಟೆಡ್ ಇಲ್ಲ. ನನ್ನ ಹತ್ರ ಇಷ್ಟು ಜನ ಬರ್ತಾರೆ, ನನ್ನ ಹತ್ರ 1000 ಜನ ಬರ್ತಾರೆ, ನನ್ನ ಹತ್ರ 500 ಜನ ಬರ್ತಾರೆ, ನನ್ನ ಹತ್ರ 50 ಜನ ಬರ್ತಾರೆ, ನನ್ನ ಹತ್ರ 10 ಕುಟುಂಬ ಬರ್ತಾರೆ. ಚಿಂತೆ ಅವನಿಗಿದ್ದಿರೋ ವಾಕ್ಯ ಹೇಳೋದು ಚಿಂತೆನೇ ಇಲ್ಲ ಅವನಿಗೆ. ಹಲ್ಲೆಲೂಯಾ. ಅದ್ ಬಂದು ಭಿಕ್ಷೆ ಬೇಡ್ಕೊಂತೀವಿ. ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಕನೆಕ್ಷನ್ ಮಾಡೋದಕ್ಕಿಂತ, ಕಾಣಿಕೆ ಇಸ್ಕೊಳೋದಕ್ಕಿಂತ ಭಿಕ್ಷೆ ಬೇಡ್ಕೊಂತೀವಿ. ಇಲ್ಲ ಒಂದು ಕೆಲಸಕ್ಕೂ, ಫ್ಯಾಕ್ಟ್ರಿಗೂ, ಇಲ್ಲ ಒಂದು ಅಂಗಡಿ ಹಾಕು, ಇಲ್ಲ ಒಂದು ವ್ಯವಸಾಯ ಇದ್ರೆ, ಇಲ್ಲಾಂದ್ರೆ ಕೆಲಸಕ್ಕೆ ಹೋಗೋರ ಹತ್ರ ವ್ಯವಸಾಯಕ್ಕೆ, ಕೂಲಿ ಕೆಲಸಕ್ಕೂ, ತೋಟದ ಕೆಲಸಕ್ಕೂ ಈ ತರ ಬರೋಣ ಇದು ಮಾಡಬಾರ್ದು. ನೋಡಿ, ಕೀಯನ್ನ ತೆಗೆದು ಬಿಟ್ಟಿರ್ತಾರೆ. ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ಅಧಿಕಾರ ಇಲ್ಲ, ಅವ್ರ ಹತ್ರ ಶಕ್ತಿ ಇಲ್ಲ, ಆತ್ಮ ಪ್ರೇರೇಪಣೆ ಇಲ್ಲ, ಅಭಿಷೇಕ ಇಲ್ದಿರ ಮಾತಾಡ್ತಾರೆ, ದೇವರಾತ್ಮ ಪ್ರೇರೇಪಣೆ ಇಲ್ದಿರ ಮಾತಾಡ್ತಾರೆ. ದೇವರಿಗೆ ಇವತ್ತು ಯಾವ್ದು ಬೇಕು? ನೀನ್ ಡೈಲಿ ಬಿರಿಯಾನಿ ಕೊಟ್ಟರೆ ತಿಂತೀಯಾ? ಬಿರಿಯಾನಿ ಒಳ್ಳೆ ಫುಡ್ ಇವತ್ತು, ಬರ್ತಡೇಗೂ ಅದೇ, ತಿಂಗಳಿಗೂ ಅದೇ, ಮನೆಯಲ್ಲಿ ಅದೇ ತಿಂತೀಯಾ? ಡೈಲಿ ಬಿರಿಯಾನಿ ತಿಂತೀಯಾ? ವಾಕರಿಗೆ ಬಂದ್ಬಿಡ್ತದೆ, ಬೇಜಾರಾಗ್ಬಿಡ್ತದೆ. ನಿಜ ಹೇಳ್ತಾರೆ, ಒಂದಿನ ಮಟನ್ ಬಿರಿಯಾನಿ ತಿನ್ನು, ಒಂದಿನ ಚಿಕನ್ ಬಿರಿಯಾನಿ ತಿನ್ನು, ವಾಕರಿಗೆ ಬಂದ್ಬಿಡ್ತದೆ. ಆಮೇಲೆ ನಾನು ಬಿರಿಯಾನಿ ಬಗ್ಗೆ ಮಾತಾಡ್ತಾ ಇಲ್ಲ, ಚರ್ಚಲ್ಲಿ ನಡೆಯೋ ಉಪದೇಶಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಫಾಸ್ಟಿಂಗ್ ಪ್ರೇಯರ್ ಕೂತಿದ್ದೆ ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕಿಂದ 22ನೇ ತಾರೀಕುವರೆಗೂ. ಆವತ್ತು ಕೊಟ್ಟಿದ್ದ ಮೆಸೇಜ್ ನೆನ್ಕೊಂಡು ಬರ್ತಾ ಇದೆ. ಇದನ್ನ ಬರ್ಕೋ, ಇದನ್ನ ನೀನು ಹೋದ ಕೆಳಗಡೆ ಬೋಧಿಸು. ಹಲ್ಲೆಲೂಯಾ. ಏನು ಕೀ ಅದಿರ್ಬೇಕು. ಪಾಸ್ಟರ್ ಹತ್ರ ಕೀ ಇದೆ. ಆ ಕೀ ಇದೆ ಅರಿವಿಲ್ದಿರೋ ವಾಕ್ಯ ಹೇಳ್ತಾರೆ. ಪಾಸ್ಟರ್ಗೆ ನನ್ನ ಹತ್ರ ಕೀ ಇದೆ, ಆ ವಾಕ್ಯನೇ ಗೊತ್ತಿಲ್ಲ ಅಂದ್ರೆ ಹೆಂಗೆ? ನನ್ನ ಹತ್ರ ಕೀ ಇದೆ, ನಾನು ಇವನ್ನೆಲ್ಲ ಟೇಬಲ್ ನಡೆಸೋನು, ಇವನ್ನೆಲ್ಲ ಲೆಕ್ಕ ಕೊಡೋದು. ನಾನು ದಿನ ಇಡೀ ಕುಟುಂಬನಾದ ಯೇಸು ಕ್ರಿಸ್ತನ್ಗೆ ಸೀನಿಯರ್, ಯೇಸು ಕ್ರಿಸ್ತನ್ಗೆ ಜೂನಿಯರ್ ಆಗಿರೋ ನಾನು, ಕುರುಬನು, ಲೋಕಲ್ ಕುರುಬನಾಗಿರೋ ನಾನು, ಹೈಯರ್ ಕುರುಬನಾಗಿರೋ ಯೇಸು ಕ್ರಿಸ್ತನ್ ಲೆಕ್ಕ ಕೊಡ್ಬೇಕನ್ನೋ ಒಂದು ಮೈಂಡ್ ಇದರ ಉಪದೇಶ ಮಾಡಿದ್ರೆ, ಸಭೆನ ನಡೆಸಿದ್ರೆ, ಆತ್ಮಗಳನ್ನು ನಡೆಸಿದ್ರೆ, ಉಪದೇಶ ಮಾಡಿದ್ರೆ, ಬೋಧಿಸಿದ್ರೆ, ನೀನ್ ರಾಗ ಸಭೆ ಕೆಟ್ಟು ಹೋಗುತ್ತೆ, ವಿಶ್ವಾಸಿ ಹಾಳಾಗ್ತಾನೆ. ದಿಶಸ್ನಾನ ತಗೊಂಡಿದ್ ಬೇಸ್, ಪ್ರಾರ್ಥನೆ ಮಾಡಿದ ಬೇಸ್, ಬೈಬಲ್ ಓದಿದ ಬೇಸ್. ನೀನು ಏನ್ ತಪ್ಪಾಗಿ ಆಲೋಚನೆ ಅಂದ್ರೆ ಇಂಥ ವಿಷಯದಲ್ಲಿ ಅವೇ ಅಲ್ಲಿ ಕೂಡ ವಾಕ್ಯ ಹೇಳೋದು ತಾನೆ, ಇಲ್ಲಿನೂ ವಾಕ್ಯನೇ, ಅಲ್ಲಿನೂ ವಾಕ್ಯನೇ. ಅವರು ಕೀರ್ತನೆಗಳು ತಗೊಂಡು ಹೇಳ್ತಾರೆ. ಅವರು ಆದಿಕಾಂಡ, ಕೀರ್ತನೆಗಳ ಗ್ರಂಥ, ಜ್ಞಾನೋಕ್ತಿಗಳು, ಪ್ರಕಟಣೆ ಗ್ರಂಥ, ದಾನಿಯೇಲ ಗ್ರಂಥ, ಲೂಕ ಗ್ರಂಥ, ಅಪೊಸ್ತಲರ ಕೃತ್ಯ. ಏನು ನಾನು ಕೇಳಿದ್ರು ನೀವು ಕೇಳ್ತಾ ಇದ್ದೀರ? ನಾನೇ ಹಂಗೆ ಕೇಳಿದ್ರು. ಅವರು ವಾಕ್ಯನ ತಾನೆ ಸರ್ ಹೇಳಿದ. ಅವ್ರು ಈ ಬೈಬಲ್ ಅಲ್ಲ ಸರ್, ನನ್ನ ಹತ್ರ ಕೇಳಿದ್ದೀನಿ ಹೇಳ್ತಾರೆ. ಹೌದಪ್ಪ, ಕರೆಕ್ಟು, ನಾನು ಇಲ್ಲ ಅನ್ನಲಿಲ್ಲ, ಅದನ್ನೇ ಕರೆಕ್ಟಾಗಿ ಹೇಳ್ಬೇಕು. ಯಾವ್ದು ಬೇಕೋ ಅದನ್ನು ಕೊಡಬೇಕು. ಜ್ವರ ಬಂದಾಗ ತಲೆನೋವು ಮಾತ್ರೆ ಕೊಟ್ರೆ, ಹೊಟ್ಟೆ ನೋವು ಬಂದಾಗ ಕಾಲು ನೋವು ಮಾತ್ರೆ ಕೊಟ್ರೆ, ನೆಗಡಿ ಆದಾಗ ಕಣ್ಣು ಮಾತ್ರೆ ಕೊಟ್ರೆ, ಹಲ್ಲೆಲೂಯಾ. ಇಲ್ಲ ಯಾವುದು ಬರ್ಕೊಟ್ರೆ ಏನಾಗ್ತದೆ ಗೊತ್ತಾ? ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದ್ರೆ ಓವರ್ ಡೋಸ್ ಆಗ್ಬಿಡ್ತದೆ, ಇಲ್ಲಾಂದ್ರೆ ಬೇರೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಕರೆಕ್ಟಾಗಿ ಮಾತ್ರೆ ಬರ್ತಿಲ್ಲ ಅಂದ್ರೆ ಡಾಕ್ಟರ್ ಗೊತ್ತಾನೆ ಅವನು ಕೂಡ ನಿಮಗೆ ನಮ್ಮ ಮುಖ ಕೆಟ್ಟೋಗ್ಬಿಡ್ತೈತೆ, ಎಲ್ಲ ಊದ್ಕೊಂಡ್ಬಿಡ್ತೈತೆ, ಕೂದಲು ಬಿಡ್ತೈತೆ. ಹೆಂಗಾಗುತ್ತೆ? ಕರೆಕ್ಟ್ ಡಾಕ್ಟರ್ ಕರೆಕ್ಟ್ ಮೆಡಿಸಿನ್ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಏನನ್ನ ಯಾವಾಗ ಸಹಾಯ ಮಾಡಿರ್ತಾರೆ ಪಾಸ್, ಅದನ್ನೆಲ್ಲ ಇಲ್ಲಿ ಜ್ಞಾಪಕ ಮಾಡ್ಕೋಬಾರ್ದು. ಈಗ ಉಪದೇಶನೇ ಅತಿ ಮುಖ್ಯ. ನಮ್ಮ ಕಷ್ಟಕ್ಕಾಗಿದ್ರೆ ಗಾಡಿ ಎತ್ಕೊಂಡ್ಬಂದು ನೈಟಲ್ಲಿ ಬಂದ್ರು ಅದೆಲ್ಲ ಇಲ್ಲಿ ತಗೊಳ್ಳೇಬಾರ್ದು. ನಿನ್ನ ಆತ್ಮ ರಕ್ಷಣೆಗೆ ಎಂತ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋದು ಕೂಡ ನೀನು ಯೋಚನೆ ಮಾಡಬಾರ್ದು.
ಸಹಾಯ ಎಲ್ಲರೂ ಮಾಡ್ತಾರೆ. ಸಹಾಯ ಮಾಡ್ಬಿಟ್ರೆ ಒಳ್ಳೆ ಪಾಸ್ನ, ದುಡ್ಡು ಕೊಟ್ಬಿಟ್ರೆ ಒಳ್ಳೆ ಪಾಸ್ನ, ಅವ್ರ ಕಾರ್ಯ ಬಂದ್ಬಿಟ್ರೆ ಒಳ್ಳೆ ಪಾಸ್ನ, ಹೇಳಿ ಕ್ಯಾಶ್ ಕೊಟ್ಬಿಟ್ರೆ ಒಳ್ಳೆ ಪಾಸ್ನ. ಹಂಗಲ್ಲ ಇಲ್ಲ. ಒಳ್ಳೆ ಉಪದೇಶ ಇದ್ರೆ ಒಳ್ಳೆ ಪಾಸ್, ಒಳ್ಳೆ ಸ್ಪೀಚಿಂಗ್ ಇದ್ರೆ ಒಳ್ಳೆ ಪಾಸ್. ಹಾ ಅಲ್ಲೆಲ್ಲೂಯ್ಯ. ಅದು ಮಾತ್ರ ಗಟ್ಟಿಯಾಗಿ ಇಟ್ಕೊಳ್ಳಿ. ದಯಮಾಡಿ ಸಹಾಯ ಮಾಡಿದ್ದು ಮೈಂಡಿಗೆ ಇಟ್ಕೋಬೇಡಿ. ಅದಕ್ಕೆ ನೀವೇನಾದ್ರು ಸಹಾಯ ಮಾಡಿ ಬರ್ಬೇಡಿ. ಇಲ್ಲ ಅಷ್ಟೇ, ನೀವೇನೋ ಸಹಾಯ ಮಾಡ್ಬೇಡಿ. ದಯವಿಟ್ಟು ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಮ್ಗೇನು ಆಗಿದ್ರು ಇವಾಗ ನಮ್ಗೇನೋ, ದಯವಿಟ್ಟು ಆ ಮೈಂಡಲ್ಲಿ ಇಟ್ಕೋಬೇಡಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆಮೇಲೆ ಇನ್ನೂ ತಪ್ಪೇನಿದೆ, ಅಲ್ಲಿ ದೇವರಿದ್ದಾರೆ, ಇಲ್ಲಿ ದೇವರಿದ್ದಾರೆ. ನೀನು ಹೇಳ್ತೀಯ ಗೊತ್ತಾಗ್ತಿದ್ದೆ, ಅಲ್ಲಿ ದೇವರಿದ್ರೆ ಇಲ್ಲಿ ದೇವ್ರು ಯಾರು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೇಳಿ ನೀವು ನೋಡೋಣ. ಈ ಯಾವ್ದಾದ್ರು ದೇವ್ರು ಇದ್ದಾರೆ ಅಂದ್ರೆ ನೀವು ಕಟ್ಟಿಟ್ಕೊಂಡು ಹೇಳಿ ನೋಡೋಣ. ಹೆಂಗೆ ಹೇಳ್ತೀಯ ನೀನು? ಹೊಸದಾಗಿ ಬರೋ ವಿಶ್ವಾಸಿಗೆ ಎಲ್ಲಾ ಪಾಸ್ಟರ್ ವಾಕ್ಯ ಚೆನ್ನಾಗಿದೆ ಅಂತಾನೆ. ಬೈಬಲ್ ಹೇಳಿದ್ರೆ ಕೆಟ್ಟ ಉಪದೇಶಗಳು ಜಾಸ್ತಿ ಇದ್ದಾರೆ ಅವ್ ಹೇಳ್ತಾರೆ. ಹೊಸ ವಿಶ್ವಾಸಿ ಎಲ್ಲ ಬೋಧಕ ಒಳ್ಳೆಯವರು ಯಾರತ್ರ ವಾಕ್ಯಗಳು ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾ ಇರ್ತಾರೆ. ನಾನು ನೋಡಿ, ನಾನು ಕೇಳಿರೋದು ಹೇಳ್ತಾ ಇದ್ದೆ. ನಾನು ಓದ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾ ಇದ್ದೆ. ಸ್ಟಾರ್ಟಿಂಗ್ ಯಾರೆಲ್ಲರೂ ಕರೆಕ್ಟಾಗಿ ಹೇಳ್ತಾ ಇದ್ದೆ. ಬೆಳೀತಾ ಬೈಬಲ್ ಓದ್ತಾ ಪವಿತ್ರಾತ್ಮದಲ್ಲಿ ತುಂಬ್ತಾ ಪರಿಶುದ್ಧಾತ್ಮನ ಹತ್ರ ಮಾತಾಡ್ತಾ ಇವ್ರು ಯಾರು ಅವ್ರು ಯಾರು, ಈ ಉಪದೇಶ ನಾವು ಉಪದೇಶ, ಯಾವ ದೇವರಾತ್ಮ ಬಂದಿಂದ ಬರ್ತಾ, ಯಾವ ದುರಾತ್ಮ ಬಾಯಿಂದ ಬರ್ತಾ ಇದೆ. ದುರಾತ್ಮ ಕೂಡ ಮಾತಾಡ್ತಾ ಇದ್ದಂತೆ. ಈಗ ವಾಕ್ಯ ಕೊಡ್ತೀನಿ, ದೆವ್ವ ಕೂಡ ಬೋಧಿಸ್ತಿದ್ದಂತೆ. ಪುಲ್ಪಿಟ್ ಮೇಲೆ ನಿಂತ್ಕೊಂಡು ಈಗ ವಾಕ್ಯ ಕೊಡ್ತೀನಿ, ಎದುರುಬೇಡಿ, ಲೈವ್ವಾಗಿ ಕೇಳಿ. ಈ ಸಂಗತಿ ತಿಳಿಸ್ತಾರೆ ನಿಮ್ಮ ಅದೃಷ್ಟ. ದೇವರೇ ನಿಮ್ಮ ಮೇಲೆ ಪ್ರೀತಿ ಬಂದು ಈ ವಿಷಯ ನೀವು ಎತ್ತಿ ನಿಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆಮೇಲೆ ಇಲ್ಲಿ ದೇವರೇ ಇರೋದು, ಅಲ್ಲಿ ದೇವರೇ ಇರೋದು ಅಲ್ಲ. ಬೋಧಕರು ಸರಿ ಅಂದ್ರೆ ಬೋಧನೆಗೂ ಸರಿ ಇಲ್ಲ. ಬೋಧಕರು ಸತ್ತೋಗಿದ್ರೆ ಬೋಧನೆ ಕೂಡ ಸತ್ತೋಗಿದೆ. ಸಭೆನೇ ಸತ್ತೋಗಿರ್ತದೆ, ಸಭೆನೇ ಸತ್ತೋಗಿರ್ತದೆ. ಯೇಸು ಕ್ರಿಸ್ತನ ಹೇಳ್ತಾರೆ ಯೋಹಾನ ಗ್ರಂಥ 6ನೇ ಅಧ್ಯಾಯದಲ್ಲಿ 63ನೇ ವಚನದಲ್ಲಿ, ನಾನು ಹೇಳೋ ಮಾತುಗಳು ಜೀವವಾಗಿಯೂ ಆತ್ಮವಾಗಿಯೂ ಅದೇ. ಆ ಬೋಧನೆಲ್ಲ ಜೀವ ಆತ್ಮ ಬೋಧನೆಯಲ್ಲಿ ಇಲ್ಲ ಅಂದ್ರೆ ಸತ್ತೋಗಿರೋ ಡ್ರೈ ಫ್ರೂಟ್, ಒಣಗಿರೋ ಆ ಬೀಜಗಳೆಲ್ಲ ಬಾದಾಮಲ್ಲಾಗಲಿ, ಕ್ಯಾಶಿನಟ್ ಆಗಲಿ, ದ್ರಾಕ್ಷಿಯಲ್ಲಾಗಲಿ, ವಾಲ್ನಟ್ ಆಗಲಿ ಜೀವ ಇದೆ. ಈಗಿರೋ ಬೋಧಕರಲ್ಲಿ ಅಂತ ಉಪದೇಶಗಳಲ್ಲಿ ಎಲ್ಲಾ ಪಾಸ್ಟರ್ಗಳು ಕೆಟ್ಟವರು ಅಂತ ನಾನು ಹೇಳ್ತಾರೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಎಲ್ಲಾ ಪಾಸ್ಟರ್ ಕೆಟ್ಟವರು, ಎಲ್ಲಾ ಚರ್ಚ್ಗಳು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ನಾನು ಉಪದೇಶ ಕೂಡ ಅಲ್ಲ. ಒಳ್ಳೆಯವರಿದ್ದಾರೆ, ಒಳ್ಳೆಯವರಿಲ್ಲ ಅಂದ್ರೆ ದೇವರ ಪಾದ ಕೆಲಸ ಮಾಡೋರು ಯಾರು? ದೇವ್ರ ಚಿತ್ತನ ತಿಳಿಸೋರು ಯಾರು? ದೇವ್ರ ಆಸೆನ ಪೂರೈಸೋದು ಯಾರು? ಒಳ್ಳೆಯವರಿದ್ರೇನೆ ಪೂರೈಸಕ್ಕಾಗೋದು, ಒಳ್ಳೆಯವರಿದ್ರೇನೆ ಹೇಳೋಕ್ಕಾಗೋದು. ಎಲ್ಲಾ ಕೆಟ್ಟವರು ಬಿಟ್ಟರೆ ದೇವ್ರ ಮಕ್ಕಳು ಯಾರು? ದೇವ್ರ ಸೇವಕರು ಯಾರು? ಎಲ್ಲಾ ಕೆಟ್ಟವರು ಅಂತ ನಾನು ಹೇಳ್ತಾರೆ. ದಯವಿಟ್ಟು ಯಾರು ನಾನು ತಪ್ಪಿರ್ಕೋಬಾರ್ದು. ನನ್ನ ಉದ್ದೇಶಕ್ಕೆ ಯಾರು ಅದಕ್ಕೆ ಹಾಳು ಮಾಡ್ಕೋಬೇಡಿ. ನಾನೇ ಒಳ್ಳೆಯವನಂತ ಕೂಡ ನಾನು ಹೇಳ್ತಾ ಇಲ್ಲ. ನಾನು ಸರ್ಟಿಫಿಕೇಟ್ ಕೊಡೋದು ನೀವಲ್ಲ, ನಾನಲ್ಲ, ದೇವರು ನಾನು ಹೊಗಳ್ತಾರೆ. ಕೆಲವರು ದೇವ್ರು ಹೊಗಳ್ಬೇಕು, ದೇವರಿಗೆ ಕರೆಕ್ಟಾಗಿ ಹೇಳ್ತಾ ಇದೆ ಅಂತ ಮನುಷ್ಯನೇನು ಹೇಳ್ತಾರೆ. ನಾಳೆ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ಹೇಳೋದು ದೇವರು. ನೀನ್ ತಪ್ಪು ಮಾಡ್ತಾ ಇದೀಯಾ, ನೀನ್ ತಪ್ಪಾಗಿ ಬೋಧಿಸ್ತಾ ಇದೀಯ, ನೀನ್ ತಪ್ಪಾಗಿ ಉಪದೇಶ ಮಾಡ್ತಾ ಇದೀಯಾ, ನೀನ್ ಬೋಧನೆ ಸರಿ ಇಲ್ಲ, ಮನುಷ್ಯನ ಬರೋಣ ಹೋಗಿರ್ತಾರೆ. ಅವರು ಬ್ರದರ್ ಚೆನ್ನಾಗಿದೆ ಇವತ್ತು ವಾಕ್ಯ ಹೇಳ್ತಾರೆ. ದೇವರೇ ಇರಬೇಕು, ದೇವರೇ ಇರಬೇಕು, ದೇವರು ಒಬ್ರು ಬೇಕು, ದೇವರು ಒಪ್ಕೋಬೇಕು, ದೇವ್ರಿಗೆ ಇಷ್ಟ ಆಗ್ಬೇಕು. ಕರೆಕ್ಟ್ ಆಗಿರೋದೇ ಕೊಟ್ಟಿದ್ಯಾ, ನನ್ನ ಆಸೆನ ಪೂರೈಸಿದ್ಯಾ, ಅವ್ರ ಅವಶ್ಯಕತೆ ಇಲ್ಲ, ಆತ್ಮಿಕ ಆಹಾರನೇ ತಿನ್ಸಿದ್ಯಾ, ಆ ಪೌಷ್ಟಿಕತೆ ಅವನ ಕೊರತೆ ಇದೆ, ಆ ಉಪದೇಶ ಅವನಿಗೆ ಕೊರತೆ ಇತ್ತು ಅಂತ ದೇವರು ಹೇಳಬೇಕು. ಇದೇ ಪಾಸ್ಟರ್ಗಳಲ್ಲಿ ಆ ಕೊಂಬುಗಳು ಬರೋದು ಹೊಗಳ್ತಾರೆ. ಸಭೆಯನ್ನು ನಮಗ ಅವನಿಗೆ ಇದಾಗ್ಬಿಡ್ತದೆ, ಮಂದ ಆಗ್ಬಿಡ್ತದೆ, ಮಂದ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್, ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಆಶೀರ್ವಾದ ಉಪದೇಶ ಮಾಡೋದು, ಕೃಪೆ ಉಪದೇಶ ಮಾಡೋದು, ಕೃಪೆ 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 ಅನ್ನೋದು, ಆಶೀರ್ವಾದ ಉಪದೇಶ ಮಾಡೋದು. ಹಲ್ಲೆಲೂಯ, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಪರಲೋಕದ ಬೀಗದ ಕೈ ಇಲ್ಲ ಅನ್ನೋದು, ಪರಲೋಕನೇ ಇಲ್ಲೇ ಇದೆ, ಭೂಲೋಕನೇ ಇಲ್ಲೇ ಇದೆ, ನರಕನೂ ಇಲ್ಲೇ ಇದೆ ಅನ್ನೋದು. ಇಲ್ಲಿಲ್ಲ ನರಕ, ಇಲ್ಲೆಲ್ಲಿದೆ ನರಕ? ಇಲ್ಲಿದೆ ಅನ್ನೋರು ದೇವರಿದ್ದೇ ಇರೋರು. ನನ್ನ ಜೀವನ ನರಕ ಆಗ್ಬಿಟ್ಟಿದೆ ಅನ್ನೋದು. ನರಕ ಬೇರೆ, ಪರಲೋಕನೇ ಬೇರೆ, ಇದು ಭೂಲೋಕ, ಇದು ಇಲ್ಲೇ ಇದೆ ಅನ್ನೋದು ಇಂಥ ಉಪದೇಶ. ಆಮೇಲೆ
Hallelujah. Praise the Lord. Hallelujah. Praise God. ವಾಕ್ಯವನ್ನ ಕಲಬೆರಕೆ ಮಾಡಿ, ವಾಕ್ಯವನ್ನ ಮಿಕ್ಸ್ ಮಾಡಿ ಮಾತಾಡೋದು, ಯಾವ್ದ್ಯಾವ್ದನ್ನ ತಗೋಬಿಡೋದು. ಇವತ್ತಿನ ಮೆಸೇಜ್ ಅಲ್ಲ, ಮಾತಾಡ್ತಾ ತಮಾಷೆಗೆ ಹೋಗ್ಬಿಡ್ತಾರೆ. ತಮಾಷೆ ಮುಗಿದ ಬೇರೆ ವಾಕ್ಯ ಹೇಳ್ಬಿಟ್ಟಿರ್ತಾರೆ. ದೇವ್ರು ಕೊಟ್ಕೊಳಿಸಿರೋದು ಬೇರೆ, ದೇವ್ರು ಕೊಟ್ಟಿದ್ದಾನೆ ಇಲ್ಲ ಅನ್ನೋದು ಆಮೇಲೆ ನೋಡೋಣ. ಸಂಬಂಧ ಇಲ್ಲಿರೋ ವಾಕ್ಯಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಈಗ ನಾನು ನೀನು 3 ವಾಕ್ಯ ಕೊಟ್ಟೆ, 4ನೇ ವಾಕ್ಯನ ಅದಕ್ಕೆ ಸೇರಿದ್ದಾಗ ನೀನು ನೋಡ್ಬೇಕು. 5ನೇ ವಾಕ್ಯನೂ ಅದೇನಾ, 6ನೇ ವಾಕ್ಯನೂ ಅದೇನಾ, 7ನೇ ವಾಕ್ಯನೂ ಅದಕ್ಕೆ ಸೇರಿದ್ದ ಇಲ್ಲ. ಯಾರನ್ನ ಬೇಸರ ಮಾಡಿದ್ರೆ ಅದನ್ನ ಎತ್ತಿ ಒಂದು ಕಾಲ ಅವರು ಬೈತಾರೆ. ವಿಶ್ವಾಸಿಗಳ ಮೇಲೆ ಇರೋ ಕೋಪನೆಲ್ಲ ಈ ಸ್ಥಳ ಯೂಸ್ ಮಾಡ್ಕೊಳ್ಳೋದು, ಈ ಸ್ಥಳದಲ್ಲಿ ಅವ್ರನ್ನ ಬೈಯೋದು, ಒಂದು ಕಾಲ ಅವರು ಪಾಸ್ ಬೈಯೋದು, ಒಂದು ಕಾಲ ಅವರು ತನ್ನನ್ನು ಹೊಗಳ್ಕೊಳ್ಳೋದು, ಒಂದು ಕಾಲ ಅವರು ಹೆಂಡತಿ ಹೊಗಳೋದು, ಒಂದವರ ಇನ್ನು ಕಾಲವನ್ನ ದೇವರಿಗೆ ವಾಕ್ಯ ಹೇಳ್ಬಿಟ್ಟು ಕೆಳಗಡೆ ಬರ್ತಾರೆ. ಒಂದವರಲ್ಲಿ ಆಗಬೇಕಿರಲಿಲ್ಲ. ಅದು ಶರೀರ ಮಾತ್ರ. ಯಾವತ್ತೂ ತಿಳ್ಕೊಂಡ್ಬಿಡಿ, ವಾಕ್ಯ ಮಾತ್ರ ಹೇಳ್ಬೇಕು. ವಾಕ್ಯ ಬಿಟ್ಟು ಬೇರೆ ಏನು ಬರಬಾರ್ದು. ವಾಕ್ಯ ಬಿಟ್ಟು ಬೇರೆ ಏನಿಲ್ಲ. ಶಬ್ದ ಕೇಳಬಾರ್ದು. ಮುಂದ್ಗಡೆ ಕೂತಿರೋದು ದೇವರ ಸ್ವರ ಇಲ್ಲಿಂದ ಬೀಳ್ತಾ ಇರ್ಬೇಕು ಡೈರೆಕ್ಟ್ ಆಗಿ ಕಿವಿಯೊಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ವಾಕ್ಯವನ್ನ ಕಲಬೆರಕೆ ಮಾಡಿ ಮಾತಾಡೋದು. ಏನ್ ಬೇಕಾದ್ರೂ ಮಾಡಿ, ಪರವಾಗಿಲ್ಲ. ಪಾಪ ಏನ್ ಬೇಕಾದ್ರೂ ಮಾತಾಡಿ. ಒಳಗಡೆ ಯೇಸು ಸ್ವಾಮಿ ಇದ್ದಾನೆ, ಪಾಪ ಮಾಡಿದ್ರೆ ಈರ್ಕೊಂಡ್ಬಿಡ್ತಾನಂತೆ. ಒಳಗಡೆ ಯೇಸು ಸ್ವಾಮಿ ಇರ್ತಾನಂತ ಗೊತ್ತಾಗ ಎಲ್ಲಾರು ಕ್ರಿಸ್ತನಿಗೆ ಕೇಳಿದ್ರೆ, ಸಿಸ್ಟರ್ ನಮ್ಮ ಕಡೆಗೆ ನೀನ್ ಬರ್ಕೊಮ್ಮ, ಅವ್ರು ನೋಡಿ ಅಂತ ಇದ್ದಾರೆ. ಎತ್ತು ಮಲಗಿಸ್ ಇದ್ರೆ ಮಾಡಕ್ ಬಂದಿದ್ದೀಯಮ್ಮ ನೀನು. ವಾಕ್ಯ ಕೇಳು, ಚಪ್ಪಲಿ ಹೋಗ್ತಾರೆ, ರನ್ನಿಂಗ್ ರೇಸ್ ಹೊರಟು ಅವ್ರು ರನ್ನಿಂಗ್ ರೇಸ್. ಹಲ್ಲೆಲೂಯಾ, ಕೇಳಿ ವಾಕ್ಯನ. ಹಲ್ಲೆಲೂಯಾ. ಏನ್ ಬೇಕಾದ್ರೂ ಮಾಡೋ. ಒಳಗಡೆ ಯೇಸು ಸ್ವಾಮಿ ಹೇಳ್ಕೊಂಡ್ಬಿಡ್ತಾನಂತೆ ಪಾಪಗಳನ್ನ. ಅದೇ ಹೇಳ್ಕೊಂಡ್ಬಿಡ್ತಾನೆ. ಏನ್ ಬೇಕಾದ್ರೂ ಮಾಡ್ಬೋದಂತೆ. ಒಳಗಡೆ ಯೇಸು ಸ್ವಾಮಿ ಇದ್ದಾನಂತೆ. ಆಂಟಿ ವೈರಸ್ ಅಂತ ಯೇಸು ಕ್ರಿಸ್ತ ಪಾಪಗಳನ್ನ ಹೇಳ್ಕೊಳ್ಳೋದು. ಆಂಟಿ ವೈರಸ್. ಆಂಟಿ ಅಂದ್ರೆ ಏನು? ಆಂಟಿ ಅಂದ್ರೆ ಆಂಟಿ ಅಲ್ಲ, ಆಂಟಿ ಬೇರೆ, ಆಂಟಿ ಬೇರೆ. ಆಂಟಿ ವೈರಸ್ ಅಂತ ಕೇಳಿದಿರಾ? ಆಂಟಿ ವೈರಸ್ ಇರೋದೇ ಕೊರೋನಾ ವೈರಸ್ ಕಂಡುಹಿಡಿದಿದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನೋಡಿ ಎಲ್ಲಿಗೆ ಇಡ್ತಾ ಇದ್ದಾರೆ ಉಪದೇಶಕರು, ಮಾಸ್ಟರ್ಗಳು. ಹಲ್ಲೆಲೂಯಾ. ಆ ಯೇಸು ಸ್ವಾಮಿ ಮುಂದ್ಗಡೆ ಸೇರಿಸ್ತಾ ಇದ್ದಾರೆ. ನೀನ್ ಏನ್ ಮಾಡಿದ್ರು ಹೇಳ್ಕೊಂಡ್ಬಿಡ್ತಾನಂತೆ. ಇಲ್ಲಿ ವ್ಯಭಚಾರ ಮಾಡ್ಕೊಂಡ್ಬಿಟ್ರೆ ಹೇಳ್ಕೊಂಡ್ಬಿಡ್ತಾನಂತೆ. ಸುಳ್ಳು ಹೇಳಿದ್ರು ಹೇಳ್ಕೊಂಡ್ಬಿಡ್ತೈದಂತೆ. 2 ಹೆಂಡತಿ 3 ಹೆಂಡತಿ ಕಟ್ಕೊಂಡ್ರೆ ಹೇಳ್ಕೊಂಡ್ಬಿಡ್ತೈದಂತೆ ಯೇಸು ಕ್ರಿಸ್ತ ಒಳಗಡೆ. ಅದಕ್ಕೆ ಮೋಸನೇ, ಸುಳ್ಳೆ, ಅಶುದ್ಧನೇ, ಕೆಟ್ಟದ್ದೇ, ಪಾಪನೇ, ಒಳ್ಳೇದೇ ಮಿಕ್ಸ್ ಮಾಡಬಾರ್ದು. ಏನ್ ಬೇಕಾದ್ರೂ ಮಾಡೋದ್ಬಿಟ್ರೆ. ಹಲ್ಲೆಲೂಯಾ. ನಾವು ದೀಕ್ಷೆ ಸ್ಥಾನ ತಗೊಂಡ್ಬಿಟ್ರೆ ಚರ್ಚ್ಗೆ ಪರಲೋಕಕ್ಕೆ ಹೋಗ್ಬಿಟ್ಟಿರೋದು. ಅದು ಆ ಟೈಮ್ಗೆ ಮೇಂಟೆನೆನ್ಸ್ ಮಾಡ್ಕೊಂಡು ತಡ್ಕೊಂಡು ಹಂಗೆ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ದೇವರಲ್ಲ, ಯೇಸು ಒಬ್ಬ ದೇವದೂತನು. ಯೇಸು ದೇವರ ಮಗನಲ್ಲ. ಅನ್ಯ ಭಾಷೆ ಇಲ್ಲ, ಪವಿತ್ರಾತ್ಮ ವರಗಳಿಲ್ಲ, ಪವಿತ್ರಾತ್ಮ ಫಲಗಳಿಲ್ಲ. ಹಲ್ಲೆಲೂಯಾ. ಅದು ಶಿಷ್ಯರಿಗೆ ಮಾತ್ರ, ನಮಗಿಲ್ಲ. ಈ ಉಪದೇಶಗಳೆಲ್ಲ ಕೀ ಇರೋದು ಮಾತಾಡೋದು. ಕೀ ಇಲ್ಲ ಅವ್ರ ಹತ್ರ, ಬಿಗಿದ ಕೀ ಇಲ್ಲ. ಬಿಗಿದ ಕೀ ಇರೋರು ಯಾಕೆ ಮಾತಾಡೋದು? ಅಧಿಕಾರ ಇರೋರು ಯಾಕೆ ಮಾತಾಡೋದು? ದೇವರ ಆತ್ಮ ಇರೋರು ಯಾಕೆ ಮಾತಾಡೋದು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ಸಾರಿ ಬರೋಣ ಇಲ್ಲ, ಸೆಕೆಂಡ್ ಕಮಿಂಗ್ಸ್ ಇಲ್ಲ. ಯೇಸು ಕ್ರಿಸ್ತನ್ ಬಂದು ಹೋಗಾಯಿತು. ಎಲ್ಲಿ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾಕೆ ನಿನ್ ಕಷ್ಟ ಹಂಗೆ ಇದೆ? ಯಾಕೆ ನಿನ್ ಪ್ರಾಬ್ಲಮ್ಸ್ ಹಂಗೆ ಇದೆ? ಯಾಕೆ ನಿನ್ ಕಣ್ಣೀರ್ ಹಂಗೆ ಇದೆ? ನಿನ್ ದೇವ್ರ ಪ್ರೇಯರ್ ಕೇಳ್ತಾ ಇಲ್ಲ ಅಂತ ಕ್ರಿಸ್ತಗಳು ಮಾತಾಡೋದು, ಬೋಧಕರು ಮಾತಾಡೋದು. ಏನಾರ ವಿಶ್ವಾಸಿಗೆ ಏನಾರ ಬಂದ್ಬಿಟ್ರೆ ನೀನ್ ಸರಿ ಇಲ್ಲ ಅಂತ ಹೇಳಿ, ನೀನ್ ಸರಿ ಇಲ್ಲ, ಅದಕ್ಕೆ ಆಯ್ತು. ಸರಿಯಾಗಿ ಕಾಣಿಕೆ ಕೊಟ್ಟಿಲ್ಲ, ಸರಿಯಾಗಿ ಚರ್ಚ್ ಏನೇ ಇರಲಿ ಆಮೇಲೆ ಫಸ್ಟ್ ನಮ್ ಕರೆಕ್ಟಾಗಿ ಬರೋದು ಆಗುತ್ತೆ. ಕರೆಕ್ಟಾಗಿ ವಾಕ್ಯದಲ್ಲಿ ನಡೆಯೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾಗಿ ವಾಕ್ಯ ಪ್ರಕಾರ ಬೆಳಿಗ್ಗೆ ವಾಕ್ಯ ಕೊಟ್ಟ, ಇಲ್ಲಿ ಪಾಸ್ಟಿಂಗ್ ಕೂತಿದ್ದಾಗ 3 ಗಂಟೆವರೆಗೂ ವಾಕ್ಯ ಕೊಟ್ಟ, ಅದ್ರ ಬಗ್ಗೆ ಕರೆಕ್ಟಾಗಿ ನಡ್ಕೊಳ್ಳೋದು ಕೂಡ ಆಗುತ್ತೆ.
ಕರೆಕ್ಟಾಗಿ ವಾಕ್ಯದಲ್ಲಿ ನಡೆಯೋದು, ಕರೆಕ್ಟಾಗಿ ವಾಕ್ಯದಲ್ಲಿ ನಡ್ಕೊಂಡು ಉಪದೇಶ ಪ್ರಕಾರ ನಡೆದು ತೊಂದರೆ, ಟ್ರಗಲ್ಸ್, ಪ್ರಾಬ್ಲಮ್, ಕಷ್ಟಗಳು, ಇಕ್ಕಟ್ಟು, ಅವಮಾನ, ನಿಂದನೆಗಳು, ಉಪದ್ರವಗಳು, ಶೋಧನೆಗಳು ಬರ್ತೈತೆ. ಏನೋ ಒಂದು ಆಗಿದ ತಕ್ಷಣ ನೀನು ಸರಿ ಇಲ್ಲ ಅಂದ್ಬಿಟ್ರೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಅಂದಿದ ತಕ್ಷಣ ವಿಶ್ವಾಸಿಗೆ ಏನಾಗುತ್ತಲ್ಲ ಬೇಸರಾಗುತ್ತೆ. ಸರಿ ಏನಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೆ ಚರ್ಚ್ಗೆ, ಬೇರೆ ದಾರಿ ಇಲ್ಲ ಅಂತ ಹೇಳಿ ಬರ್ತಾರೆ ಚರ್ಚ್ಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡೋದು ತಪ್ಪು, ಚಿಕ್ಕ ವಯಸ್ಸಲ್ಲಿ ಕೊಡೋದೇ ಕರೆಕ್ಟು. ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವು ಆಚಾರಗಳನ್ನ ಕಲಿಸ್ಕೊಡೋದು, ಕೆಲವು ಪದ್ಧತಿಗಳನ್ನ ಕಲಿಸ್ಕೊಡೋದು. ಒಂದು ಸಭೆಯಲ್ಲಿ ಬಲಿಪೀಠ ಅಂತಿದೆ, ಕರ್ತನ ದಿನ ಪಾಪ ಮಾಡಿದ್ರು ಅದ್ರ ಮೇಲೆ ಎಕ್ಕಿದ್ರೇನೆ ಕೊಡೋದು. ಇದೆಲ್ಲ ಪದ್ಧತಿಗಳು, ಆಚಾರಗಳು, ಹಳೆ ಒಡಂಬಡಿಕೆ, ಧರ್ಮೋಪದೇಶ, ಧರ್ಮಶಾಸ್ತ್ರ ನಿಯಮಗಳನ್ನ ಅನುಸರಿಸೋದು. ಹಲ್ಲೆಲೂಯಾ. ಸುನ್ನತಿ ಅನ್ನೋದು, ಸುನ್ನತಿ ಮಾಡಿಸ್ಕೊಡೋದು. ಮೊನ್ನೆ 1,44,000 ಜನ ಸುನ್ನತಿ ಮಾಡಿಸ್ಕೊಂಡು ಇಲ್ಲಂದ್ರೆ ಪರಲೋಕಕ್ಕೆ ಹೋಗಲ್ಲ. ಇದೆಲ್ಲ ಬೀಗ ಇದ್ರು, ಅಧಿಕಾರ ಇದ್ರು, ದೇವರಿಂದ ಕರೆದಿಲ್ಲ. ನನಗೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೀನ್ ಮಾಡೋ ಉಪದೇಶ ನಿನಗೆ ಗೊತ್ತಿರಲಿ, ನೀನ್ ಹೇಳೋ ವಾಕ್ಯ ಏನ್ ಹೇಳ್ತಾ ಇದ್ದೀನಿ ನನ್ನ ಮುಂದೆ ಕೂತಿರೋರಿಗೆ ಅನ್ನೋದು ನಿನಗೆ ಗೊತ್ತಿರ್ಲಿ. ಮೊದಲು ನಿನಗೆ ಗೊತ್ತಿರೋದನ್ನ ಹೇಳ್ಬೇಡ, ನೀನೇ ನಡೀತಿರೋದನ್ನ ಉಪದೇಶಿಸ್ಬೇಡ. ನೀನೇ ನಡೆಯಲ್ಲ ಅದನ್ನ ಹೇಳ್ಬೇಡ. ಗೊತ್ತಿರೋದನ್ನ ತಿಳಿಸಕ್ಕೆ ಹೋಗ್ಬೇಡ, ಗೊತ್ತಿರೋದನ್ನ ಹೇಳು. ಯಾಕಂದ್ರೆ ನೀನು ನಂಬ್ಕೊಂಡು ಬರ್ತಾರೆ. ರೋಗ ಸ್ವಸ್ಥತೆ ಆಗಲಿ, ದೆವ್ವ ಹಿಡಿಬಾರ್ದು, ನಮ್ಮ ಪ್ರೊಟೆಕ್ಷನ್ ಇರಲಿ. ಪಾಸ್ಟ್ ಬಂದು ನಮ್ಮ ಮಗಳಿಗೆ ಮದುವೆ ಮಾಡ್ತಾರೆ, ನಮ್ಮ ಏನ ಸತ್ರೆ ಆ ಸ್ಮಶಾನಕ್ಕೆ ಲೆಟರ್ ಇಟ್ಕೊಡ್ತಾರೆ. ಅಂಥದಕ್ಕಂತ ನೀನು ದೃಷ್ಟಿಯ ನಿನ್ನ ಆಲೋಚನೆನ ಹಾಕಿದ್ರೆ ಪರಲೋಕ ಕೂಡ ಅದನ್ನೇ ಕಲ್ತ್ಕೊತಾರೆ. ಈಗಿರೋ ವಿಶ್ವಾಸಿಗಳು ಕೂಡ ಹಂಗೆ ಆಗ್ಬಿಡ್ತಾರೆ. ಆಮೇಲೆ ಹಾಕೋಬಿಡ್ತಾರೆ ಪಾಸ್ಟ್ ಬಿಸ್ನೆಸ್ ಸೆಂಟರ್ ಆಗ್ಬಿಡ್ತಾರೆ. ಉಪದೇಶ, ಆಲಯ, ಸ್ಥಳ, ಅವ್ರಿಗಿರೋ ಪಾಸ್ಟ್ ಶಿಪ್ಪು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪದ್ಧತಿಗಳು, ಆಚಾರ, ತಪ್ಪಾದ ಮಾರ್ಗದರ್ಶನ. ಹಲ್ಲೆಲೂಯಾ. ವಾಕ್ಯವನ್ನ ತೆಗೆದುಹಾಕೋದು, ವಾಕ್ಯನ ಸೇರಿಸೋದು, ಇಲ್ಲದಿರೋದನ್ನ ಇದೆ ಅನ್ನೋದು, ಇರೋದನ್ನ ಇಲ್ಲ ಅನ್ನೋದು, ಬಡ್ಡಿಗೆ ಕೊಡೋದು, ಬಡ್ಡಿಗೆ ಕೊಡ್ಬೋದು ಅಂತ ಹೇಳೋದು, ಸಾಲ ಮಾಡೋದು, ಸಾಲ ತಕೊಳ್ಳಿ ಅಂತ ಹೇಳೋದು. ಈ ಎಲ್ಲ ಉಪದೇಶಗಳು ನಿನ್ನ ಪರಲೋಕಕ್ಕೆ ಸೇರಿಸಲ್ಲ. ಆಮೆನ್ ಹಲ್ಲೆಲೂಯಾ. ಒಬ್ಬ ಬೋಧಕ ಹೇಳ್ದ, ನಮ್ಮಪ್ಪ ನನಗೆ ಬ್ಯಾಂಕಲ್ಲಿ 700 ಕೋಟಿ ಸಾಲ ಇಟ್ಟಿರೋದಿದ್ದಾರೆ. ಬೋಧಕ ಹೇಳಿದ 700 ಕೋಟಿ ಸಾಲ ಇಟ್ಟಿರೋದು ಹೋಗಲ್ಲ, ಸಾಲ ಇಸ್ಕೊಂಡಿರೋದು ಹೋಗಲ್ಲ. ಆಮೇಲೆ ದೇವರು ಬೇಗ ತೀರಿಸ್ಬಿಟ್ಟಿದ್ದೀನಿ ಅಂತ ನನಗೆ ಹೇಳ್ತಾ ಇದ್ದೀನಿ. ಅವ್ರ ಅಪ್ಪನೇ ಕರೆಕ್ಟಾಗಿ ಸೇವೆ ಮಾಡಿ ಮಗನಿಗೆ ಚೆನ್ನಾಗಿ ಮಾಡ್ತಾ ಇಲ್ಲ, ಮಗನ್ ಚೆನ್ನಾಗಿ ಮಾಡ್ತಾ ಇಲ್ಲ, ಅಪ್ಪನ ಚೆನ್ನಾಗಿ ಮಾಡ್ತಾ ಇಲ್ಲ, ಮಾಡ್ಬಿಟ್ಟು ಆಮೇಲೆ ಆಸ್ತಿನ ಅಷ್ಟು ತೋರಿಸ್ಕೊಳ್ಳೋದಕ್ಕೆ ಆ ಮಾತು ಹೇಳ್ತಾ ಇದ್ದಾರೆ. ಅವರು ಆಸ್ತಿ ವಿಶ್ವಾಸಿಗಳಿಗೆ ಲೋಕದಲ್ಲಿ ಅವ್ರದ್ದು ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ, ಅವರು ಒಂದು ರೀತಿ ಹೇಳ್ಬೇಕಂದ್ರೆ ಕಣ್ಣು ತುಂಬಬಾರ್ದು ಅಂತ ಹೇಳ್ಬಿಟ್ಟು ಆ ತರ ಹೇಳ್ತಾ ಇದ್ದಾರೆ. ಆಮೇಲೆ ನಿನ್ನ ಹತ್ರ ಬಂದ್ರು ನೀನ್ ನಂಬ್ಕೊಂಡಿರೋ ಗತಿ ಏನು ಗೊತ್ತಾ? ಅವರಂತೆ ಕೆಟ್ಟು ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ಅವ್ರು ಬರೋ ಒಂದು ಇದು, ಅವ್ರು ಬರೋ ಒಂದು ಶಾಪ, ಬರೋ ಒಂದು ದಾರಿದ್ರ್ಯ, ಅವ್ರು ಕಳ್ಕೊಳ್ಳೋ ನಿತ್ಯ ಜೀವ, ಪರಲೋಕರಾದ ಕಂಪ್ಲೀಟ್ಲಿ ಅವ್ರ ಮುಂದ್ಗಡೆ ತೊಂದ್ಕೊಂಡ್ಬಿಡ್ತದೆ. ಕೆಲವು ವಾಕ್ಯಗಳನ್ನು ನೋಡೋಣ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಮತ್ತಾಯ 4ನೇ ಅಧ್ಯಾಯ 5ರಿಂದ 6. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ ಅದಕ್ಕೆ ಸಮಾನವಾಗಿ ವಾಕ್ಯ ಲೂಕ 4:5-6. ಅದು ಅದೇ, ಇದು ಅದೇ. ಓದಿ ಇಲ್ಲಿ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಬರೀತಾರೆ ಲೂಕನು. ಬಳಿಕ ಸೈತಾನ
ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ಯೇಸು ಕ್ರಿಸ್ತನಿಗೆ ಏನು ಒಂದು ಆಫರ್ ಕೊಡ್ತಾ ಇದ್ದಾನೆ, ಏನೊಂದು ಆಫರ್ ಇಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಲೋಕದ ಒಡೆಯನಿಗೆ, ಸೃಷ್ಟಿಕರ್ತನಿಗೆ ಸೈತಾನ. ಆಮೇಲೆ ನಿಜ ಗೊತ್ತಾ, ಯೇಸು ಕ್ರಿಸ್ತನ ರಕ್ಷಕನು ನಮ್ಗೆಲ್ಲ ಪ್ರಾಣ ಕೊಡೋದಕ್ಕೆ, ರಕ್ತ ಸುರಿಸೋದು ಬಂದಿದ್ದು ನಮ್ಗೆ ಬುದ್ಧಿ ಇಲ್ಲ. ಅಲ್ಲಿ ತನಕ ಮೋಸೆ ಇರ್ಬೋದೇನೋ, ಏಬೇಲ ಇರ್ಬೋದೇನೋ, ದಾವೀದ ಇರ್ಬೋದೇನೋ, ಸೊಲೊಮೋನ ಇರ್ಬೋದೇನೋ, ಪ್ರವಾದಿಗಳು ಇರ್ಬೋದೇನೋ, ಎಲಿಯ ಇರ್ಬೋದೇನೋ, ಯೆರೆಮೀಯ ಇರ್ಬೋದೇನೋ, ಎಲೀಷ ಇರ್ಬೋದೇನೋ ಅಂತ ಎದುರು ನೋಡ್ತಾ ಇದ್ರಂತೆ. ಯಾರು? ಸೈತಾನ. ಈ ಯೇಸು ಕ್ರಿಸ್ತನು ಬರುವುದು ಅದು ಅವನಿಗೆ ಗೊತ್ತಿಲ್ಲ. ಈತನೇ ರಕ್ಷಕ, ಈತನೇ ಯೇಸು ಕ್ರಿಸ್ತನು, ಈತನೇ ನಮ್ಮ ಪ್ರಾಣವನ್ನ ಕೊಡೋಣ ಅಂತ ಗೊತ್ತಿಲ್ಲ. ಎಲ್ಲಿ ತನಕ ಗೊತ್ತಿಲ್ಲ ಅಂದ್ರೆ, ನನ್ನ ಪ್ರಾಣನ ನಾನು ಕೊಡ್ತೀನಿ, ತಿರುಗಿ ಪಡ್ಕೊತೀನಿ. ಪಿಲಾತನ ಹತ್ರ ಅಧಿಕಾರ ಇಲ್ಲದೆ ಇದ್ರೆ, ಮೇಲಿನಿಂದ ಕೊಡಲ್ಪಡದೇ ಇದ್ರೆ ಅಧಿಕಾರ ಇಲ್ಲ ನಮ್ಮ ಮೇಲೆ ಅಂತ ಹೇಳಿದಾಗ ಅವನಿಗೆ ಗೊತ್ತಾಯಿತು, ನೀವು ಈ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಜನರನ್ನು ಸಂಪಾದಿಸುವ ಬಂದಿದ್ದಾನೆ. ಎಂಟಿಂಗಲ್ಲಿ ಗೊತ್ತಾಯಿತು ಸೈತಾನ. ಏನ್ ಹೇಳ್ತಾ ಇದ್ದಾನೆ? ನನಗೆ ಕೊಟ್ಟಿದೆ, ನೀನು ಕೊಡ್ತೀನಿ. ಇದು ಬೀಗದ ಕೈ ಸಿಸ್ಟರ್, ಇದು ಬೀಗದ ಕೈ ಬ್ರದರ್. ಭೂಲೋಕನ ಉತ್ಪತ್ತಿ ಮಾಡಿ ಮಾನವನನ್ನು ನಿರ್ಮಿಸಿ ನೀನು ಈ ಭೂಮಿಯನ್ನೆಲ್ಲ ಆವರಿಸ್ಕೋ. ಈ ಭೂಮಿ ಅಧಿಕಾರ ನೀನು ಕೈ ಕೊಟ್ಟಿದ್ದೀನಿ, ಭೂಮಿಯನ್ನ ಅಧಿಕಾರನ ನೀನು ಕೈ ಕೊಟ್ಟಿದ್ದೀನಿ ಅಂತ ದೇವರು ಕೈ ಕೊಟ್ಬಿಟ್ಟ. ದೇವರು ಆದಾಮನ ಕೈ ಕೊಟ್ಟ, ಆದಾಮನ ಕೈ ಕೊಟ್ಬಿಟ್ರು. ಕೊಟ್ಟಾಗ ಬಂದ ನೋಡ್ದ, ಹಲ್ಲೆಲೂಯಾ, ಪರಲೋಕದಲ್ಲಂತೂ ನನ್ನ ಕ್ರಿಯೆ ಜರುಗಲಿಲ್ಲ, ಭೂಮಿಯಲ್ಲಾದ್ರೂ ನನ್ನ ಕಾರ್ಯನ ಸಾಧಿಸೋಣ, ನನ್ನ ಆಸೆನ ತೀರಿಸ್ಕೊಡೋಣ. ಇವನ ಹತ್ರ ಏನೇ ಮಾಡಿ ಅಕ್ಕಿಯನ್ನ ಕಿತ್ಕೊಂಡ್ಬಿಡೋಣ, ಅಧಿಕಾರನ ಕಣ್ಕೇಳ. ನನ್ನ ನೋಡೋಣ, ನನ್ನ ನೋಡಿ. ಈಸ್ ನಾಟ್ ಎ ಟೀಚರ್. ನೀನು ನಾನು ನೋಡೋಣ. ಸ್ಪಿರಿಟ್ ಆಫ್ ನಿನ್ ವಾಕ್ಯನ ಸೈಡಿಗೆ ತೆಗಿತಾ ಇದ್ದಾನೆ ಸೈತಾನ್. ನಿನ್ ವಾಕ್ಯ ಒಳಗಡೆ ತುಂಬಬಾರ್ದು ಅಂತ ಆಸೆ ಪಡ್ತಾ ಇದ್ದಾನೆ. ಗಮನ ಬಿಟ್ಟು ಕೇಳ್ಬೇಕು. ನೆಕ್ಸ್ಟ್ ದಿನ ನೀನು ಪ್ರೇಯರ್ಗೆ ಹೋದ್ರೆ ಯಾವ ಚರ್ಚ್ಗಾರ ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಹೇಳಿದಾಗ ನನಗೆ ಕೊಟ್ಟಿದೆ, ನನಗೆ ಇಷ್ಟ ಬಂದವನಿಗೆ ಕೊಡ್ತೀನಿ, ನನಗೆ ಇಷ್ಟ ಬಂದವನಿಗೆ ಕೊಡ್ತೀನಿ. ನೀನ್ ನನ್ನ ಕಾಲಗಳಿಗೆ ಅಡ್ಡ ಬಿದ್ದು ಸಾಕು. ಅಡ್ಡ ಬಿದ್ದಿದ್ರೆ ಯೇಸು ಕ್ರಿಸ್ತನ ಪಾಪಿ ಆಗಿರೋದ್ರಿಂದ ಸೈತಾನ ಕೊಡ್ತಾ ಇಲ್ಲ. ಯಾವ ಮಾಸದಲ್ಲಿ ನಂಬರ್ 1 ನೀವು ಕೆಲವು ಜನನ ನೋಡ್ತೀರಾ, ಮಾತು ಕೊಡ್ತಾರೆ, ಮಾತು ತಪ್ತಾರೆ. ಹೇಳಿರೋ ಮಾತನ್ನ ಇಲ್ಲ ಅಂತಾರೆ, ಕೊಡ್ತೀನಿ ಅಂತಾರೆ, ಕೊಡಲ್ಲ ಅಂತಾರೆ. ಯಾವಾಗ ಹೇಳಿದೆ ಅಂತಾರೆ, ನಾನು ಎತ್ಕೊಂಡೇ ಇಲ್ಲ ಅಂತಾರೆ, ನಾನು ಈಸ್ಕೊಂಡೇ ಇಲ್ಲ ಅಂತಾರೆ, ನಾನು ಅಲ್ಲಿ ಬಂದೇ ಇಲ್ಲ ಅಂತಾರೆ, ನಾನು ಎತ್ಕೊಂಡೇ ಇಲ್ಲ ಅಂತಾರೆ. ನೀನ್ ಯಾವಾಗ ಕೊಟ್ಟೆ ಅಂದ್ಬಿಡ್ತಾರೆ. ಈ ಎಲ್ಲಾ ಶಕ್ತಿ, ಈ ಜ್ಞಾನ ಸೈತಾನ. ಅವನಿಗೆ ಮಾತು ತಪ್ಪೋದ್ರಲ್ಲಿ ನಂಬರ್ 1. ಬೇಸರ ಮಾಡೋದ್ರಲ್ಲಿ, ಯಾವ ಮಾನಸದಲ್ಲಿ ಅವನು ಫಸ್ಟ್ ತಂದೆ ಅದಕ್ಕೆ, ಕರ್ತನ ಅದಕ್ಕೆ. ಹಲ್ಲೆಲೂಯಾ. ಕೇಳಬೇಕು, ವಾಕ್ಯ ಕೇಳಬೇಕು ಬ್ರದರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗಿಲ್ಲಿ ಅಧಿಕಾರ ಕೀ ಕಾಣಿಸ್ತದೆ, ನನಗೆ ಕೊಟ್ಟಿದೆ, ನಾನು ಕೊಡ್ತೀನಿ. ಯಾವಾಗ ಹೊರಟರು ದೇವರು ಭೂಮಿಯನ್ನು ಉತ್ಪತ್ತಿ ಮಾಡಿ ಯೋರ್ದನ್ ನದಿಯನ್ನ, ಯೋರ್ದನ್ ತೋಟವನ್ನ ಆದಾಮನ ಇಚ್ಛೆಗೆ ಕೊಟ್ಬಿಟ್ಟ. ಬಂದ ನೋಡ್ದ, ಆದಾಮ ಕ್ರಿಸ್ತ ತರ ಇದ್ದ, ಜೀಸಸ್ ಕ್ರೈಸ್ಟ್ ತರ ಇದ್ದ, ಯೇಸು ಸ್ವಾಮಿ ತರನೇ ಇದ್ದ. ಆಗಿಲ್ಲ, ಆವಳನ ಹೋದ. ಆಕೆ ಸ್ವಲ್ಪ ವೀಕ್ ಆಗಿತ್ತು. ಯಾಕಂದ್ರೆ ತನ್ನ ಗಂಡನ ಎಲುಬಿನಿಂದ ತೆಗೆದಿದ್ದಲ್ಲ, ಆದಾಮನಿಂದ ಎಲ್ಲಿ ಊದಿದ, ಮಾತಾಡ್ದ. ಏನು ತಿನ್ಬಾರ್ದು ಅಂತ ಹೇಳಿದಾನ? ನಿಜನ? ಹೌದು. ತಿಂದ್ರೆ ನೀನ್ ದೇವ್ರ ತರ ಆಗ್ಬಿಡ್ತೀಯ. ಹೌದಾ? ದೇವ್ರ ತರ ಆಗ್ಬಿಡ್ತೀನ? ಡೈಲಿ 4 ಗಂಟೆ ತಕ್ಕಾಳಿಯಲ್ಲಿ ದೇವ್ರು ನಮ್ಮ ಹತ್ರ ಮಾತಾಡಕ್ ಬರ್ತಾನೆ. ಎಷ್ಟು ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್ ಆಗಿದ್ದಾನೆ. ದೇವ್ರ ಸ್ವರೂಪನ ಕಳ್ಕೊಂಡ್ರು ಅವ್ರು. ತಿಂದ್ರೆ ಏನನ್ನ ಕಳ್ಕೊಂಡ್ರು? ಬೀಗನ ಕಿತ್ಕೊಂಡ್ಬಿಟ್ಟ, ಮೋಸ ಮಾಡಿ. ಅವ ತಿಂದು ತನ್ನ ಗಂಡನಿಗೂ ಕೊಟ್ಟರು, ಯಾವ್ದಾವನಿಗೆ ಕೊಟ್ಟ, ಕಿತ್ಕೊಂಡ್ಬಿಟ್ಟ. ಕಸ್ಕೊಂಡ 4,000 ವರ್ಷ ತನ್ನ ಹತ್ರ ಇಟ್ಕೊಂಡಿದ್ದ. ಎಷ್ಟು ಸಾವಿರ ವರ್ಷ? 4,000 ವರ್ಷ, 40 ಶತಮಾನ ಅಕ್ಕಿನ ತನ್ನ ಹತ್ರನೇ ಇಟ್ಕೊಂಡಿದ್ದ ಸೈತಾನ.
ಆಮೆನ್. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ. ಪ್ರೈಸ್ ದ ಲಾರ್ಡ್. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ. ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ಹೋದ್ರಾ? ಹಲ್ಲೆಲೂಯಾ. 1ನೇ ಅಧ್ಯಾಯದಲ್ಲಿ ಹಲ್ಲೆಲೂಯಾ 18ನೇ ವಚನ ನೋಡಿ. ಸತ್ತವನಾದೆನು, ಇಗೋ ಯುಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಮರಣ, ಪಾತಾಳದ, ನರಕ, ಪಾತಾಳದ ಬೀಗದ ಕೈ ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ. ಅಲ್ಲಿ ಸೈತಾನ ಏನಂದ? ಉಪವಾಸದಲ್ಲಿ ಏನಂದ? ಉಪವಾಸ ಮುಗಿಸ್ಕೊಂಡು ಈಚೆ ಬಂದ್ಮೇಲೆ ನನ್ನ ಹತ್ರ ಇದೆ, ನಾನು ಇಷ್ಟ ಬರವನಿಗೆ ಕೊಡ್ತೀನಿ. ಯಾವಾಗ ಬಂದು ಯೇಸು ಕ್ರಿಸ್ತ ಕೈಗೆ ಕೀ, ಈ ಬೀಗದ ಕೈಯಲ್ಲಿ ಈಗ ಬಿಟ್ಟು ಇವತ್ತು ಕೀ ಬಗ್ಗೆ ತಾನೇ ಮಾತಾಡ್ತಾ ಇದ್ದಾರೆ, ಲಾಕ್ ಬಗ್ಗೆ ತಾನೇ ಮಾತಾಡ್ತಾ ಇದ್ದಾರೆ, ಲಾಕ್ ಬಗ್ಗೆ ತಾನೇ ಮಾತಾಡ್ತಾ ಇದ್ದಾರೆ. ದೇವರು ನನ್ನ ಹತ್ರ ಇದೆ. ಯಾವಾಗ ಬಂದು ಇದ್ರ ಕೈಗೆ? ಮತ್ತಾಯ 28:18 ಓದಿ. ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ, ನನಗೆ ಕೊಟ್ಟಿದೆ. ಈಗ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನ್ನ ಹತ್ರ ಇದೆ. ನನ್ನ ಹ್ಯಾಂಡ್ ಅವರಲ್ಲಿ ಬಂದ್ಬಿಡ್ತು. ನನ್ನ ಹತ್ರ ಇದೆ ಅಂದ್ರೆ ನನ್ನ ಹತ್ರನೇ ಇರೋದಂತೂ ಮೊದಲಿಂದ ಅಂತ ಹೇಳ್ತಾ ಇದ್ದ. ನನ್ನ ಹತ್ರ ಇದೆ ಅಂದ್ರೆ ಮೊದಲು ಒಬ್ಬರ ಹತ್ರ ಇದ್ದು ಕಿತ್ಕೊಂಡೆ ಅಂತ ಅರ್ಥ. ಈಗ ನನ್ನ ಹ್ಯಾಂಡ್ ಅವ್ರಿಗೆ ಬಂದ್ಬಿಟ್ಟು ದೇವರೇ ಕೊಟ್ಟಿದ್ದು ತಿರ್ಗ ದೇವ್ರ ಕೈ ಬಂದಿದೆ ಅಂತ ಅದ್ರ ಅರ್ಥ. ಭೂಲೋಕ ಪರಲೋಕದ ಎಲ್ಲ ಅಧಿಕಾರ ನಾನು ಕೊಡಲ್ಪಟ್ಟಿದೆ. ನನಗೆ ನನ್ನ ಹತ್ರ ಇದೆ. ಭೂಲೋಕದಲ್ಲಿ ಏನ್ ನಡೆದ್ರು ನಾನೇ ಓನರ್, ಯಜಮಾನ, ಅಧಿಪತಿ. ಪರಲೋಕದಲ್ಲಿ ಏನಿರಲಿ ಎಲ್ಲ ನನಗೆ. ಮೊದಲನೇ ವಾಕ್ಯ ಓದಿದ್ರೆ 1ನೇ ಅಧ್ಯಾಯ 18ನೇ ವಚನ ಪ್ರಕಟಣೆ ಗ್ರಂಥದಲ್ಲಿ ಪಾತಾಳ ಬೀಗದ ಕೈ ನನ್ನ ಹತ್ರ ಇದೆ. ಇಲ್ಲಿ ಭೂಲೋಕ ಪರಲೋಕ ಅಂತ ಎಷ್ಟು ಲೋಕ ಆಯ್ತು? 4 ಲೋಕ ಆಯ್ತು. ಅಲ್ಲಿ ಪಾತಾಳ ಯಾವ್ದಾರ ಕೈ, ಮರಣ, 2 ಲೋಕದ ಬೀಗದ ಕೈ ನನ್ನ ಹತ್ರ ಇದೆ. ಇಲ್ಲಿ ಪರಲೋಕ ಭೂಲೋಕ ನನ್ನ ಹತ್ರ ಇದೆ. ಅಧಿಕಾರ ಏನು? ಎಲ್ಲರ ಕೈ ಕೊಡ್ತೀರಿ. ನಿಮ್ಮ ಮನೆ ಬೀಗದ ಕೈ ನಿನ್ನ ಹತ್ರ ಇಟ್ಕೊಂಡು, ನಿನ್ನ ಹತ್ರ ಇಟ್ಕೊಂಡು ಯಾರ ಇಟ್ಟಿದ್ದಮ್ಮ? ಓನರ್ ಹತ್ರ ಇಟ್ಕೊಂಡಿರ್ತಾರೆ, ಲ್ಯಾಬ್ ಮಾಡೋರ ಹತ್ರ ಇಟ್ಕೊಂಡಿರ್ತಾರೆ, ಮನೆಗೆ ಮೇನ್ ಆಗಿರೋರ ಹತ್ರ ಇಟ್ಕೊಂಡಿರ್ತಾರೆ ಬೀಗದ ಕೈ. ಸಾಮಾನ್ಯವಾಗಿ ಕೊಡಲ್ಲ. ಯಾರೋ ಒಂದ್ಸಾರಿ ಕೊಟ್ಟಿರ್ತೀಗ ಅವ್ರ ಹತ್ರಕ್ಕೆ ಬರ್ತಿರ್ತೀವಿ. ಕೆಲವರು ಇಲ್ಲಿ ತಿನ್ಕೊಂಡಿರ್ತಾರೆ, ಕೆಲವರು ಭದ್ರವಾಗಿ ತಿಂತಾರೆ, ಕೆಲವರು ಮಲ್ಕೊಂಡು ತಲೆಕಾಲಿಗಳ ಕೆಳಗಡೆ ಇದ್ರಲ್ಲಿ ಹಾಕಿರ್ತಾರೆ, ಮಂಚದ ಕೆಳಗಡೆ. ಆಮೇಲೆ ಒಂದ್ ವೇಳೆ ಕಳ್ಳ ಬಂದ್ರೆ ಕೂಡ ನಮ್ಮ ತಲೆ ಹೊಡೆದಾಗ್ಬಿಟ್ಟು ಆಮೇಲೆ ಬೀಗ ಎತ್ಕೊಂಡು ತೆಗಲಿ ಅಂತ ಬಿಟ್ಟೇನೆ. ಮೊದಲು ನನ್ನ ತಲೆ ಹೊಡೆದಾಗ್ಲಿ, ಎತ್ತಿ ನನ್ನ ಕೆಳಗೆ ಕೂಗ್ಲಿ, ಆಮೇಲೆ ಬೀಗ ಎತ್ಕೊಂಡು ಬೀಗ ತೆಗಿಲಿ ಅಂತ ತಲೆ ಕೆಳಗಡೆ ಹಾಕೊಂಡಿರ್ತಾರೆ ಬೀಗ. ನನಗೆ ಗೊತ್ತಾಗಲಿ ಅಂತ ಅವ್ರು ಹಾಕೊಂಡಿರೋದು ಫಸ್ಟ್ ನಿಂತನೇ ಹೊಡೆಯೋದು. ನಾನು ಬೇರೆ ಆಗುತ್ತೆ. ಎಲ್ಲ 4 ಲೋಕಗಳು ಬೀಗದ ಕೈ ನನ್ನ ಹತ್ರ ಇದೆ, ನನ್ನ ಹತ್ರ ಇದೆ. ಹಲ್ಲೆಲೂಯಾ. ಏನ್ ಇವತ್ತಿನ ಉಪದೇಶ ಏನಂದ್ರೆ ದುರುಪದೇಶ, ಕೆಟ್ಟ ಉಪದೇಶ, ತಪ್ಪಾದ ಉಪದೇಶ, ರಾಂಗ್ ಟೀಚಿಂಗ್, ಪರಲೋಕ ಸೇರಿಸಲು, ತಪ್ಪಾದ ಬದುಕು, ತಪ್ಪಾದ ಸಭೆ, ತಪ್ಪಾದ ಒಂದು ಮಾರ್ಗದರ್ಶನ ನಿನ್ನನ್ನ ದೇವರ ಹತ್ರ ಸೇರಿಸಲ್ಲ. ಉಪದೇಶ ಚೆನ್ನಾಗಿರ್ಬೇಕು, ಉಪದೇಶಗಳು ಚೆನ್ನಾಗಿರ್ಬೇಕು, ಸಭೆ ಚೆನ್ನಾಗಿರ್ಬೇಕು, ಬೋಧನೆಗಳು ಚೆನ್ನಾಗಿರ್ತದೆ, ವಾಕ್ಯಗಳು ಚೆನ್ನಾಗಿರ್ತದೆ. ವಾಕ್ಯನ ನಾವು ಪ್ರಾಕ್ಟೀಸ್ ಮಾಡಿ ಹೇಳ್ಬೋದು, ಪ್ರಾಕ್ಟೀಸ್ ಮಾಡಿ ಕೂಡ ವಾಕ್ಯ ಹೇಳ್ಬೋದು, ಪ್ರೈಟಿಂಗ್ ತಗೊಂಡು ವಾಕ್ಯ ಹೇಳ್ಬೋದು, ಆಮೇಲೆ ಕಾಪಿ ಮಾಡ್ಕೊಂಡು ವಾಕ್ಯ ಹೇಳ್ಬೋದು. ಹಲ್ಲೆಲೂಯಾ. ವಾಕ್ಯ ಹೇಳೋದ್ರಲ್ಲಿ ಹಲವಾರು ವಿಧಾನಗಳಿದೆ, ಹಲವಾರು ವಿಧಾನದಲ್ಲಿ ವಾಕ್ಯಗಳಿರೋದು ನಾವು ನೋಡಿದ್ದೀವಿ. ಹಲ್ಲೆಲೂಯಾ. ಆಗಲ್ಲ, ದೇವರ ಆತ್ಮನಿಂದ ತಗೊಂಡು ಹೇಳ್ಬೇಕು. ಬನ್ನಿ ಅದನ್ನ ತೋರಿಸಿ ಮುಂಚೆ ಕೆಲವು ಮಾತುಗಳು ನಾವು 1 ತಿಮೋಥಿ 4:1 ಬೇಗ ಓದಬೇಕು.
ವಂಚಿಸುವ ಆತ್ಮಗಳನ್ನು ನೀಗ್ರಿ. ವಂಚಿಸುವ ಆತ್ಮಗಳಂದ್ರೆ ಏನು? ಯಾರು ವಂಚಿಸೋದು? ವಿಶ್ವಾಸಿಗಳನ್ನ. ವಿಶ್ವಾಸಿಗಳು ವಂಚಿಸ್ತಾರ, ಬೋಧಕರು ವಂಚಿಸ್ತಾರ. ವಂಚಿಸುವ ಆತ್ಮಗಳನ್ನು ನೀಗಲಿಗೂ ಅಂದ್ರೆ ವಂಚಿಸುವವರು ಯಾರು? ದುರಾತ್ಮ ವಂಚಿಸ್ತೈತೆ. ಯಾರ ಮೂಲಕ? ಮನುಷ್ಯನ ಮೂಲಕ ವಂಚಿಸೋದು. ದೇವರ ಆತ್ಮ ಆಗ್ಲಿ ದುರಾತ್ಮ ಆಗ್ಲಿ ಕ್ರಿಯೆ ಮಾಡೋದು ಒಬ್ಬ ಮನುಷ್ಯನ ಮೂಲಕ. ಚೆನ್ನಾಗಿ ನನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ಮಾತ್ರ ಶಕ್ತಿ ಮಾಡ್ಬೇಕಂದ್ರು ದುಷ್ಟ ಶಕ್ತಿ ಸಹಾಯ ಬೇಕು. ದೇವರ ಆತ್ಮನ ಕ್ರಿಯೆ ಜರಬೇಕಂದ್ರು ದೇವರ ಆತ್ಮನ ಸಹಾಯ ಬೇಕು. ಯಾಕೆ? ಆ ಮನುಷ್ಯನಿಗೆ. ಅದೇ ರೀತಿ ದುರಾತ್ಮಕ್ಕಾಗ್ಲಿ ದೇವರಿಗಾಗ್ಲಿ ಅವರಿಬ್ರು ತನ್ನ ಕ್ರಿಯೆಗಳು ನಡೆಸ್ಕೋಬೇಕಾದ್ರೆ ನಿನ್ನಂತ ನನ್ನಂತ ಮನುಷ್ಯ ಹೋಗುತ್ತೆ. ಅವ್ರ ಮೂಲಕನೇ ದುಷ್ಟನಾಗ್ಲಿ ದೇವರಾಗ್ಲಿ ಕೆಲಸ ಮಾಡ ಬೇಕು. ನಿಂತರ ನಂತರ ಮನುಷ್ಯ ಒಬ್ಬ ಬೇಕು. ನಿಂತರ ನಂತರ ಮನುಷ್ಯ ಇದ್ರೆ ಪಿಶಾಚಿಗೆ ಅವಕಾಶ ಕೊಟ್ಟರೆ ಪಿಶಾಚಿ ಮಾಡ್ತಾರೆ, ದೇವರಿಗೆ ಅವಕಾಶ ಕೊಟ್ಟರೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಂಚಿಸುವ ಆತ್ಮಗಳನ್ನು ನೀನು ದೆವ್ವಗಳ ಬೋಧನೆ. ಬೋಧನೆ ಯಾರು ಮಾಡೋದು? ಈಗ ನನಗೆ ಫಸ್ಟ್ ಎಲ್ಲ ತಲೆ ಬೋಧನೆ ಯಾರು ಮಾಡೋದು? ಬೋಧಕರು ಅನ್ರಿ, ಪಾಸ್ಟರ್ಗಳು ಅನ್ರಿ, ಉಪದೇಶಕರು ಅನ್ರಿ, ಬೈಬಲ್ ಸ್ಕಾಲರ್ಗಳು ಅನ್ರಿ, ಬಿಷಪ್ಗಳು ಅನ್ರಿ, ಸುವಾರ್ತಿಕರು ಅನ್ರಿ, ಅಪೊಸ್ತಲರು ಅನ್ರಿ, ಪ್ರವಾದಿಗಳು ಅನ್ರಿ, ಇವರೇ ಮಾಡೋದು. ನೋಡಿ, ದೆವ್ವಗಳ ಬೋಧನೆಗೂ ದೆವ್ವಗಳು ಬೋಧಿಸ್ತೇವೆ. ಇಲ್ಲಿ ಬಂದು ದೆವ್ವ ಮಾತಾಡಿದ್ರೆ ನಿನ್ಗೆ ಗೊತ್ತಾಗುತ್ತಾ? ಇನ್ನೊಂದು ಚರ್ಚೆಲಾಗ ಒಬ್ರು ಮನೆಯಲ್ಲಿ ಬಂದು ಮಾತಾಡ್ತಾರೆ, ನಿನ್ಗೆ ಹೆಂಗ್ ಕಾಣಿಸುತ್ತೆ? ಪಾಸ್ಟ್ ಮಾತಾಡ್ತಾ ಇದ್ದೇನೆ ಅನ್ಕೊಂತೀನಿ. ಪಾಸ್ಟ್ ಅಲ್ಲ, ದೇವರ ಆತ್ಮ ಕರೆಕ್ಟ್ ಆಗಿ ವಾಕ್ಯ ಬಂದ್ರೆ ದೇವರ ವಾಕ್ಯ ಅಂತೇಳಿ. ನೋಡಿ, ದೆವ್ವಗಳ ಉಪದೇಶಕ್ಕೂ ಆಮೇಲೆ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು. ಸ್ಪಷ್ಟವಾಗಿ ಹೇಳ್ತಾರೆ. ನಿಮ್ಮ ಮನೆಗಾಗ್ಲಿ ನಿನ್ ಚರ್ಚೆಲ್ಲಾಗ್ಲಿ ಇಂಥ ದೇವ್ರು ಹೇಳೋ ಬೋಧನೆಯನ್ನ ನೀನ್ ಕೇಳಿದ್ರೆ, ಉಪದೇಶನ ಕೇಳಿದ್ರೆ, ಅವಾಗ ಹೇಳ್ತಾರ ಕೆಲವರಿಂದ ಹೆಂಗೆ ಹೇಳ್ತಾರೆ ಅಂತ. ಎಲ್ಲಾ ಮಾಡ್ಬೋದು, ಎಲ್ಲಾ ತಿನ್ಬೋದು, ತಿಥಿಗೂ ಹೋಗ್ಬೋದು, ಎಲ್ಲಾ ಕೂದಲು ತೆಗೆಗೂ ಹೋಗ್ಬೋದು, ಜಾತ್ರೆಗೂ ಹೋಗ್ಬೋದು, ಹಬ್ಬದಲ್ಲಿ ತಿನ್ಬೋದು, ಎಲ್ಲಾ ತಿನ್ಬೋದು. ನಿನ್ ದೇವ್ರು ನಿನ್ ಮನೆಗೆ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೇಡ ಅಂತ ಹೇಳ್ತಾನ? ಕಡುಬು ತಿನ್ಬೇಡ ಅಂತ ಎಲ್ಲರ ಬೈಬಲ್ ಅಲ್ಲಿ ಬಂದಿದೆ. ಯಾವಾಗ ಬೇಕಾದ್ರೂ ಮಾಡ್ಕೊಂತೀನಿ, ಜಾಸ್ತಿ ಆದಾಗ. ಹಲ್ಲೆಲೂಯಾ. ಗುರುಪೇಕ್ಷೆಗೆ ಹೋಗು, ಮದುವೆಗೆ ಹೋಗು, ಬರ್ತ್ಡೇಗೆ ಹೋಗು, ನಾಮಕರಣಕ್ಕೆ ಹೋಗು, ಮನೆಗೆ ಓಪನಿಗೆ ಹೋಗು, 5-6 ಪ್ರೋಗ್ರಾಮ್ಗಳಿದೆ, ಹೋಗು. ಅವುಗಳು ಬಿಟ್ಟು ನೀವು ಬೇರೆ ಹೋದ್ರೆ ಖಂಡಿತವಾಗ ನಿನಗೆ ಬಿಟ್ಟಿಲ್ಲ, ನನಗಿದ್ದಾರೆ, ನಿನ್ಗೆ ಸಪ್ರೇಟ್, ನನಗೆ ಸಪ್ರೇಟ್ ಅಂತ ಅವ್ರು ಹೇಳ್ತಾರೆ. ಪಕ್ಕ ನೀನು ಆ ಸ್ಥಳದಲ್ಲಿ ಹೋಗಿದೆ ಫಸ್ಟ್ ತಪ್ಪು. ಮನುಷ್ಯನ ಮೆಚ್ಚಿಸೋನಾಗಿದೆಯಾ? ಬೈಕ್ ಅಂತಾರೆ ಅದಕ್ಕೆ ಬಂದಿದ್ದೀನಿ, ತಿಥಿಗೆ ಬೈಕ್ ಅಂತಾರೆ ಅದಕ್ಕೆ ಬಂದಿದ್ದೀನಿ, ಅದು ಬೇಡ. ನೀನು ಅಲ್ಲಿ ಸ್ಥಳದಲ್ಲಿ ಕಾಲೇ ಇಡಬೇಡ. ಆ ಸ್ಥಳ, ಸಚಿವೇಶನ್, ಆ ಮೂಮೆಂಟೇ ಬೇರೆ. ನಿನ್ ಮುಖ ತೋರಿಸ್ಕೊಂಬರ್ತೀನಿ, ನಾನು ಮುಟ್ಟಲ್ಲ, 4 ಕಾಲುಗಳು ಎತ್ತಾಕೊಂಡು ಏನೇ ಮಾಡೋ ಕಾಲುಗಳು ಎತ್ತಾಕೊಂಡಿರ ಕಾಲು ಇಟ್ಬಿಡ್ವಾ. 4 ಕಾಲುಗಳು ಎತ್ತಾಕೊಂಡೆ ಇರೋ ಕಾಲು ಇಟ್ಬಿಟ್ಟು ಬಂದ್ರೆ ಕೂಡ ಆ ಒಂದು ಇದಾಗಿ. ಯಾಕಂದ್ರೆ ಇವತ್ತು ಅವ್ರು ತಿಂತಾರೆ, ನಮ್ಮನ್ನ ಕೇಳ್ತಾರೆ, ನಮ್ಮನ್ನ ಕೇಳಿಲ್ಲ ಡೈರೆಕ್ಟ್ ಆಗಿ, ನಮ್ಮ ಸಭೆಯನ್ನ ಕೇಳ್ತಾರೆ, ನಾನು ಹೋಗೋ ಕಡೆ ಕೇಳ್ತಾರೆ, ಫಸ್ಟ್ ನಂತರ ಅದಂತೂ ನಮ್ಗೆ ದೊಡ್ಡದಾರೆ. ಅವರೆಲ್ಲ ತಿಂತಾರೆ, ಆ ಭಾಷೆ ತಿಂತಾರೆ. ನಮ್ಮ ಮನೆಯಲ್ಲಿ ಬಂದು ದೀಪಾವಳಿ ದಿನ ನೀವು ತಿನ್ನಲ್ಲ. ಯಾಕೆ? ಅವ್ರು ತಿಂತಾರಲ್ಲ, ಅವ್ರು ಕ್ರಿಸ್ತರಲ್ಲ, ಅವ್ರು ಚರ್ಚ್ ಬರ್ತಾರಲ್ಲ, ಅವ್ರು ಬೈಬಲ್ ಇಟ್ಕೊಂಡು ಹೋಗ್ತಾರಲ್ಲ. ಯಾಕೆ ಉಪದೇಶ ಹೇಳಿ? ಉಪದೇಶ ಏನ್ ಬೇಕಾದ್ರೂ ಮಾತಾಡೋದು, ಏನ್ ಬೇಕಾದ್ರೂ ತಿನ್ನು, ಏನ್ ಬೇಕಾದ್ರೂ ನೋಡು, ಏನ್ ಬೇಕಾದ್ರೂ ಕೇಳು, ಎಲ್ಲಿ ಬೇಕಾದ್ರೂ ಹೋಗು, ಬಡ್ಡಿಗೆ ತಗೋ, ಬಡ್ಡಿಗೆ ಕೊಡು ಅನ್ನೋದು ನಿಜವಾಗ್ಲು ದೆವ್ವ ಉಪದೇಶನ. ಯಾರನ್ನ ನಾನು ಭಯಪಡು, ಐ ಡೋಂಟ್ ಕೇರ್. ಯಾರನ್ನ ನಾನು ಉಪದೇಶ ಹೋಗ್ಕೊಳ್ಳಿ, ಐ ಡೋಂಟ್ ಕೇರ್. ನಿಜವಾಗ್ಲೂ ಹೇಳ್ತಾರೆ. ಆತರ ಎಲ್ಲ ಮಾಡ್ಬೋದು, ಎಲ್ಲ ತಿನ್ಬೋದು, ಎಲ್ಲ ನೋಡ್ಬೋದು, ಏನು ಕಟ್ಟಿಬೇಡ, ಏನು ಇದು ಮಾಡಬೇಡ. ಅದೇ ಒಂದು ಇದಷ್ಟೇ, ಒಂದು ಊಟ ಅಷ್ಟೇ, ಒಂದು ದುಡ್ಡು ಅಷ್ಟೇ. ನನ್ನನ್ನೇ ಬಡ್ಡಿ ಕೊಡೋದು ಬಿಡಬೇಡ ಅಂತ ಹೇಳಿ, ಹಂಗೆ ಪಾನ್ಪರ, ಬೀಡಿ, ಸಿಗರೇಟ್, ಅನ್ಸು ತಂಬಾಕು ಮಾಡೋದು ಬಿಡಬೇಡ ಅಂತ ಹೇಳಿದ್ರು ನನ್ನ ಹತ್ರ. ಅದೇನು ನಮ್ಮ ಹೊಟ್ಟೆ ಪಾಡಿಗೆ ಅಷ್ಟೇ. ಏನ್ ಹೊಟ್ಟೆ ಪಾಡಿಗೆ ಬೇರೆ ದಾರಿ ಇಲ್ವಾ?
ಒಂದು ಹೆಂಗಸು ಕೂಡ ತನ್ನ ಮೈನ ಮಾಡ್ಕೊತಾರೆ, ನೀನ್ ಸರಿ ಅಂತ ಇದೆಯಾ ಹಾಗೆ ಆಗ್ತಾ ಇದ್ದಾರೆ. ಅಂತ ಹೆಂಗಸರು ಹೋಗ್ಬಂದು ವಾಕ್ಯ ಹೇಳ್ತಾರೆ, ನಾನ್ ನೋಡ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ನಾನ್ ನೋಡ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ನನಗೆ ಕಣ್ಣು ನಿಜವಾಗಿ ನೋವಾಗುತ್ತೆ, ಮನಸ್ಸಿಗೆ ಕಣ್ಣಿಗೆ ಬಾಧೆ ಆಗುತ್ತೆ ನೋಡೋದಕ್ಕೆ, ಕಿವಿಗೆ ನೋವಾಗುತ್ತೆ ಕೇಳೋದಕ್ಕೆ. ಇವ್ರ ಹತ್ರ ಬರೋ ಗತಿ ಏನು, ಇವ್ರು ನಂಬ್ಕೊಂಡು ಬರೋ ವಿಶ್ವಾಸಿ ಕುಟುಂಬಗಳ ಸ್ಥಿತಿ ಏನು, ಅವ್ರು ಎಲ್ಲಿಗೆ ಹೋಗೋದು? ನಂಬ್ಕೊಂಡು ವಾಸನೆ ನಂಬ್ಕೊಂಡು ಬರ್ತಾರಲ್ಲ, ವಾರ 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 ಎಲ್ಲ ಕೆಲಸ ಕಾರ್ಯ ಉದ್ಯೋಗ ಬಿಟ್ಟು ಮನೆಯವ್ರ ಹತ್ರ ಬಯಸ್ಕೊಂಡು, ನಮ್ಮ ದೇವರ ಹತ್ರ ಬಯಸ್ಕೊಂಡು, ಓನರ್ ಹತ್ರ ಬಯಸ್ಕೊಂಡು ಬಂದು ಕುತ್ಕೊಂತಾರಲ್ಲ, ಏನಕ್ಕೆ? ಪರಲೋಕ ಸಿಗ್ತೈತಲ್ಲ, ಪರಲೋಕದ ಬೀಗದ ಕೈ ತೆಗೆದಿಟ್ಬಿಟ್ರೆ, ಉಪದೇಶನ ವಾಗ್ದಾನ ಮಾಡಿದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ತಿನ್ಬೋದು, ಏನಕ್ಕೆ ಬೇಕಾದ್ರೂ ಹೋಗ್ಬೋದಂದ್ರೆ ಹಾಗಾಗ ಇವತ್ತು ವಿಶ್ವಾಸ ಕೂಡ ಹಂಗೆ ಆಗ್ಬಿಟ್ಟಿದೆ, ಹಂಗೆ ಆಗ್ಬಿಟ್ಟಿದೆ, ಹಂಗೆ ಆಗ್ಬಿಟ್ಟು ಇನ್ನ ಹೊಸದಾಗಿ ಬರೋದು ಕೂಡ ಹೇಳ್ಕೊಡ್ತಾ ಇದ್ದಾರೆ, ಅವರು ಹಂಗೆ ಆಗ್ಬಿಡ್ತಾರೆ, ಅವರು ಹಂಗೆ ಆಗ್ತಾ ಇದ್ದಾರೆ. ಮುಂದಿನ ತಲೆಮಾರಿಗೆ ನಿಜವಾಗ್ಲೂ ಹೆಂಗಿರ್ತದೆ ಗೊತ್ತಿಲ್ಲ, ಕ್ರೈಸ್ತ ತಲೆಮಾರು ಬಹಳ ಖರಾಬಾಗಿರ್ತದೆ, ಬಹಳ ಕೆಟ್ಟದಾಗಿರ್ತದೆ. ನಿಜವಾಗ್ಲೂ ಮನೆಯಲ್ಲಿ ಒಂದು ಉಪದೇಶ ಇಲ್ಲ, ತಂದೆ ತಾಯಿಗೆ ಮಾರ್ಗದರ್ಶನ ಇಲ್ಲ, ಚರ್ಚ್ಗೆ ಹೋದ್ರೆ ಒಳ್ಳೆ ಉಪದೇಶ ಇಲ್ಲ, ಸ್ಕೂಲ್ಗೆ ಹೋದ್ರೆ ಕೂಡ ರಾಂಗ್ ಟೀಚಿಂಗ್ ಮಾಡ್ತಾ ಇದ್ರಿ ನಮಗೆ ಸ್ಕೂಲಲ್ಲಿ ಕೂಡ. ಇನ್ನು ಮಕ್ಕಳು ಏನಾಗ್ತದೆ, ಯೋಗ ಹೇಳ್ಕೊಡೋದು, ಈ ಸ್ಮರಣೆ ಮಾಡಬೇಕು, ಆ ಸ್ಮರಣೆ ಮಾಡಬೇಕು, ಈ ಸ್ತುತಿ ಮಾಡಬೇಕು, ಈ ಗೀತೆ ಆಡಬೇಕು, ರಾಂಗ್ ಪಠ್ಯ ಪುಸ್ತಕದಲ್ಲಿ ಬರ್ತಾ ಇರೋದು ಪಾಠಗಳೆಲ್ಲ ಮಕ್ಕಳಿಗೆ ನಿಜವಾಗ್ಲೂ ಕ್ರೈಸ್ತ ಮಕ್ಕಳಂತ ಓದಕ್ಕೆ ಆಗಲ್ಲ ಅಂತ ಪಾಠ. ಅದೊಂದ್ ಕಡೆ ಎಲ್ಲಿ ಹೋದ್ರು ಮಕ್ಕಳಿಗೆ ಕೆಟ್ಟಿ ಕುತ್ಕೋತಾರೆ ಮುಂದಿನ ತಲೆಮಾರು. ಅದಕ್ಕೆ ಮನೆಯಲ್ಲಿ ತಂದೆ ತಾಯಿ ಬಹಳ ಹುಷಾರಾಗಿ ಬೈಬಲ್ನ ಬೋಧಿಸ್ಕೊಡಿ, ಮಕ್ಕಳಿಗೆ ಹೇಳ್ಕೊಡಿ ಅಂತ ನಾನು 4 ವಾರದಿಂದ ನಿದ್ದೆ ಬಿಟ್ಟಿದ್ದೀನಿ. ಮಗು ಎಲ್ಲೋಗ್ತಾರೆ, ಎಲ್ಲಿ ಬರ್ತಾರೆ, ಮಗ ಕ್ರಿಯೆ ಕಾರ್ಯ ಏನ್ ನೋಡ್ತಾ ಇದ್ದಾರೆ ಮೊಬೈಲಲ್ಲಿ, ನಮ್ಮ ಸಂಬಂಧ ಹೇಗಿದೆ, ಅವ್ನು ಹೆಂಗಿದ್ದಾನೆ, ನಮ್ಮ ಹತ್ರ ಹೆಂಗ್ ವರ್ತಿಸ್ತಾ ಇದ್ದಾರೆ, ಮೊದಲು ಹೇಗಿದ್ದಾನೆ, ಈಗ ಹೇಗಿದ್ದಾನೆ. ಅದೇ ಇನ್ನೊಂದು ವಾಕ್ಯವನ್ನು ಓದಿ, 1 ತಿಮೋಥಿ 4 ಓದಿರಲ್ಲ, 2 ಬರೆಯುತ್ತೆ, 2:17 ಓದಿ ಬೇಗ. ಬೇಗ ಇಂಥ ಕಾರ್ಯಗಳಿಗೆ ಯಾವ ಯೋಗ್ಯರು? ಆದರೆ ನಾವು ದೇವರ ವಾಕ್ಯವನ್ನ, ಪೌಲ ಹೇಳ್ತಾ ಇದ್ದಾನೆ, ದೇವರ ವಾಕ್ಯವನ್ನ ಕಲಬೇರಿಕೆ ಮಾಡುವವರಾದಂದ್ರೆ ಮಾಡೋರಿದ್ದಾರೆ. ಇವಾಗ ಹೇಳ್ಬಿಡಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಾಕ್ಯ. ಅವಾಗಲೇ ಇದ್ದಾರೆ, ಕಣ್ಣು ಕಾಣಿಸಿದೆ ಪೌಲನಿಗೆ. 20 ಶತಮಾನಗಳಿಂದ 2000 ವರ್ಷಗಳ ಹಿಂದೆನೆ ಕಲಬೇರಿಕೆ ಮಾಡೋರಿಗೊತ್ತಿಗೆ ಇವತ್ತು ಪೌಲ ಬರೀತಾ ಇದ್ದಾರೆ. ಏನಂತ ಬರೀತಾ ಇದ್ದಾರೆ? ವಾಕ್ಯನ ಕಲಬೇರಿಕೆ ಮಾಡೋದು ಅವಾಗಲೇ ಇರೋದು, ಈಗಿರಲ್ವಾ? ಸತ್ತೋಗ್ಬಿಟ್ರೆ ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿಗಳು. ಅವತ್ತೇ ಸೈತಾನ ಶಕ್ತಿ ಅವತ್ತೇ ಕಡಿಮೆ ಇದ್ದಿದ್ದು. ಆಗ್ತಾನೆ ಯೇಸು ಕ್ರಿಸ್ತ ಫ್ರೆಶ್ ಆಗಿ ರಕ್ತ ಸುರಿಸಿದ್ದ, ಅವತ್ತಾನೆ ಭೂಮಿನ ಬಿಟ್ಟು ಪರಲೋಕಕ್ಕೆ ಹೋಗಿದ್ದ. ಅವಾಗಲೇ ಇದ್ರಂತೆ ವಾಕ್ಯನ ಕಲಬೆರೆಸು, ವಾಕ್ಯನ ಮಿಕ್ಸ್ ಮಾಡಿ ಹೇಳೋದು. ಶರೀರನ, ಆತ್ಮನ, ದೇವರು, ಸೈತಾನು, ಲೋಕ, ಪರಲೋಕ, ಕತ್ತಲೆ, ಬೆಳಕು, ಒಳ್ಳೆಯದು, ಕೆಟ್ಟದ್ದು, ಅಧರ್ಮ, ಧರ್ಮ ಗುರುತಿಸಿ ಮಿಕ್ಸ್ ಮಾಡಿ ಹೇಳೋದು. ನೋಡಿ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಇರೋ ಬೈಬಲ್ ಅಲ್ಲಿ ಇದೆ. ಕೆಲವರು ವಾಕ್ಯನ ಏನ್ ಮಾಡ್ತಾ ಇದ್ದಾರಂತೆ? ಕಲಬೇರಿಕೆಯನ್ನ ಮಾಡ್ತಾ ಇದ್ದಾರಂತೆ. ಶುದ್ಧವಾಗಿರೋ ವಾಕ್ಯ ಇಲ್ಲ ಇವತ್ತು ಸಭೆಗಳಲ್ಲಿ, ಕ್ಲೀನ್ ಆಗಿರೋ ವಾಕ್ಯ ಇಲ್ಲ ಚರ್ಚ್ಗಳಲ್ಲಿ. ಬಹಳ ಚರ್ಚ್ಗಳಲ್ಲಿ ಇಲ್ಲ, ಎಲ್ಲ ಚರ್ಚ್ಗಳಿಂದಲ್ಲ. ತಿರ್ಗಾ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಇದೆ ಸೆಲೆಕ್ಷನ್. ನಿಮ್ ನಿರ್ಧಾರದ ಮೇಲೆ ನೀವು ನಿಂತಿದೀಯಾ? ಬೋಧಕರ ಮೇಲೆ ನಿಲ್ಲಬೇಡ, ಬೋಧಕರ ಮೇಲೆ ಡಿಪೆಂಡ್ ಆಗ್ಬೇಡ, ಬೋಧನೆ ಮೇಲೆ ಡಿಪೆಂಡ್ ಆಗ್ಬೇಡ. ಆ ಬೋಧನೆ, ಆ ಬೋಧಕನ ಸ್ಥಳ ಎಂತಂದ್ರೆ ಈ 3 ಮಾತ್ರ ಕರೆಕ್ಟ್ ಆಗಿರ್ಬೇಕು. ನಾನಂತೂ ನನಗೆ ಹೊರಗಡೆಯಿಂದ ಕಾಲ್ಸ್ ಮಾಡ್ತಾರೆ, ಚರ್ಚಿನ ವಿಷಯದಲ್ಲಿ, ಬೋಧನೆ ವಿಷಯದಲ್ಲಿ, ಅವ್ರ ಬೋಧಕರ ವಿಷಯದಲ್ಲಿ. ಅವ್ರು ಒಳ್ಳೆ ಚರ್ಚಿನ ಜಾಯಿನ್ ಮಾಡಿಕೊಡೋದು ಮಾತ್ರ ನಾನು ಯಾವಾಗಲೂ ಮಾಡ್ತೀನಿ. ಅದು ನನ್ನ ಹೆಂಡತಿಗೆ ಗೊತ್ತು, ನಮ್ಮ ಹೆಂಡತಿಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ನನ್ಗೆ ಯಾರ್ಯಾರು ನೆಟ್ವರ್ಕ್ ಸಿಗ್ತಾರೋ, ನನ್ನ ದೇವ್ರ ಕಾಂಟ್ಯಾಕ್ಟ್ ನೆಟ್ವರ್ಕ್ ನನ್ಗೆ ಯಾರ್ಯಾರು ಕೊಡ್ತಾರೋ, ನನ್ನ ಸಂಬಂಧಕ್ಕೆ ನನ್ನ ಮುಂದೆ ತಗೊಂಡು ಬರ್ತಾರೋ, ನನಗೆ ಕನೆಕ್ಷನ್ ಇರ್ತದೋ, ಅವರಿಗೆಲ್ಲ ಒಳ್ಳೆ ಬೋಧನೆಗೆ, ಉಪದೇಶಕ್ಕೆ ಜಾಯಿನ್ ಮಾಡಿಕೊಡ್ಬೇಕು.
ಹೋಗಿ ಕಡೆ ನೋಡ್ಕೊಂಡು ಬರ್ತೀನಿ, ಅವ್ರ ಕಾಂಟ್ಯಾಕ್ಟ್ ಇಸ್ಕೊಂಡಿರ್ತೀನಿ, ಅವ್ರ ಬೋಧನೆ ಹೆಂಗಂತ ಗೊತ್ತು, ಅವ್ರ ಉಪದೇಶ ಹೆಂಗಂತ ಗೊತ್ತು, ಅಲ್ಲಿ ಹೋಗಿರ್ತೀನಿ. ಸ್ವಲ್ಪ ದಿನ ಹೋಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಹಲ್ಲೆಲೂಯ, ಸ್ವಲ್ಪ ತಕ್ಷಣಕ್ಕೆ ಹೋಗಿ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಇಲ್ಲ ಚೆನ್ನಾಗಿದೆ ಅಲ್ಲಿ ಜಾಯಿನ್ ಮಾಡಿ ಬಿಟ್ಬಿಡ್ತೀನಿ. ಅವ್ರು ನನ್ನ ಪಾಸ್ಟರು ಹೆಬ್ಬಾಳದಲ್ಲಿ ಸಿಕ್ತು, ನೀವು ಯಾಕೆ ಯಾರಿಂದ ಏರಿಯಾದಲ್ಲಿ ನಮ್ಮ ಚರ್ಚೆ ಕಳಿಸ್ತೀನಿ ಅಂತ ನಾನು ಕೇಳಿದ. ಏನೋ ದೇವರಿಂದ ದೇವರು ನನ್ನ ತೋರಿಸ್ತಾ ಕಳಿಸ್ತಾ ಇದ್ದೀನಿ ಪಾಸ್ಟರ್, ಕಳಿಸ್ಬಾರ್ದು ಅದಕ್ಕಲ್ಲ. ಯಾಕೆ ಏನ್ ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ದೇವರು ನಮ್ಮ ಆಲಯ ಬಗ್ಗೆ ಏನ್ ಮಾತಾಡಿದ್ದಾರೆ. ಹಲ್ಲೆಲೂಯ. ಪವಿತ್ರ ಆತ್ಮನಿರೋ ಸಭೆಗೆ ನಾನು ಎಲ್ಲಿಗೂ ಕಳಿಸ್ತೀನಿ. ಅಲ್ಲ, ಪವಿತ್ರ ಆತ್ಮನಿರಬೇಕು, ಪರಿಶುದ್ಧಾತ್ಮನಿರೋ ಸಭೆ, ಆಧ್ಯಾತ್ಮಿಕ ಸಭೆ, ದೇವರ ಆತ್ಮನ ಅಭಿಷೇಕದಿಂದ, ವಾಕ್ಯದಿಂದ, ಬಲದಿಂದ. ಆಮೇಲೆ ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮನುಷ್ಯರು ಹೋಗಿರ್ತಾರೆ. ಪರಿಶುದ್ಧಾತ್ಮನಿರೋ ಸಭೆ ದೃಢಪಡಿಸ್ತದೆ, ಬಲಪಡಿಸ್ತದೆ. ಹಲ್ಲೆಲೂಯ. ಬಹಳ ಕಷ್ಟಪಟ್ಟು 6 ದಿನ ಲೋಕದಲ್ಲಿ ಏನೇನು ಕೇಳಿ, ಏನೇನು ನೋಡಿ, ಭಯಪಟ್ಟು, ಗಾಬರಿ ಪಟ್ಟು, ಸೋತೋಗಿ ಬಂದು ಕೂತಿರ್ತಾರೆ. ಅವ್ರಿಗೆ ಏನ್ ಬೇಕು ಅದನ್ನ ಫೀಡ್ ಮಾಡ್ತಾರೆ. ಅವರು ಸಂತೃಷ್ಟಿಯಾಗಿರ್ತಾರೆ. ಕ್ರಿಸ್ತನ ಬರೋ ತನಕ, ನೆಕ್ಸ್ಟ್ ಸಂಡೇವರೆಗೂ, ನೆಕ್ಸ್ಟ್ ಕರ್ತನ ಭೋಜನವರೆಗೂ. ಆ ಬೋಧನೆ ಕೂಡ ಒಂದೊಂದು ಬೋಧಕರಾಗಿಂದ ಎದ್ದೊಳ್ತಾರೆ, ಒಂದೊಂದು ಫಾಸ್ಟ್ ಕೂಡ ಎದ್ದೊಳ್ತಾರೆ. ಅಂತ ಬೋಧನೆ ಹೇಳ್ಬಿಟ್ಟು ಸತ್ತೋದ್ರೆ ನೀನೇ ಶಿವ ಇದ್ರೆ ಊಟ ಕೊಟ್ರೆ, ಮನ್ನ ಕೊಟ್ರೆ ಖಂಡಿತ ಅಲ್ಲಿರೋದು ಹೋಗ್ಬಿಡ್ತಾರೆ. ಹಲ್ಲೆಲೂಯ. ಕಲ್ಪರಿಸ್ತಾರೆ ವಾಕ್ಯನ. ಇದ್ದಾರೆ ನೋಡಿ, ಮುಂದೆ ಕಂಟಿನ್ಯೂ ಮಾಡಿ. ಹೆಚ್ಚು ಪಾಲಿನ ಜನರು ನೋಡಿ, ಒಳ್ಳೆ ಪಾಸ್ಟರ್ಗಿಂತ ಕೆಟ್ಟ ಪಾಸ್ಟರ್ಗೆ ಜಾಸ್ತಿ ಅಂತ. ಹೆಚ್ಚಿನ ಪಾಲಿನ ಜನರು. ಹೆಚ್ಚು ಅಂದ್ರೆ ಏನಮ್ಮ? ಜಾಸ್ತಿ ಬಂದ್ರು ವಾಕ್ಯನ ಕಲ್ಪರಿಸ್ತಾರೆ, ಅವಾಗಲೇ ಜಾಸ್ತಿ, ಈಗ ಇನ್ನೂ ಜಾಸ್ತಿ ಆಗಿದ್ದಾರೆ. ಯಾಕೆಂದು ಕಾಮ, ಕ್ರೋಧ, ಮಾತ, ಮತ್ಸರ, ಆಸ್ತಿ ಮೇಲೆ ಆಸ್ತಿ, ದುಡ್ಡು ಮೇಲೆ, ಬಂಗಾರದ ಮೇಲೆ ಮನುಷ್ಯರಿಗೆ, ಬೋಧಕರಿಗೆ ಜಾಸ್ತಿ ಆಗೋಯ್ತು. ಬೇಕು, ಹೆಂಡತಿ ಪ್ರಶ್ನೆ ಮಾಡ್ತಾರೆ, ಕಳಿಸ್ಬೇಕು, ಏನೇನೋ ಕೇಳ್ತಾರೆ. ನೋಡಿ, ಆ ಬೋಧನೆ ಹೆಂಗಿದ್ದಾನೆ, ನೀನ್ ಹಿಂಗೆ ಇದೆಯಾ, ಅವ್ರು ಅಷ್ಟು ದಿನ ಇವತ್ತಾನೆ ಸಭೆ ಸ್ಟಾರ್ಟ್ ಮಾಡಿದ್ರು, ಹೇಗೆ ಫಾಸ್ಟ್ ಆಗಿ ಬೆಳೆದ್ಬಿಟ್ರು. ಏನ್ ಮಾಡೋದು? ಫಾಸ್ಟ್ ಕೂಡ ರಾಂಗ್ ಸ್ಟಿಚಿಂಗ್ ಹಿಡ್ಕೊಂತಾರೆ, ಸುಳ್ಳು ಹೇಳಕ್ ಹಿಡ್ಕೊಂತಾರೆ, ಕಾಣಿಕೆಗೆ ಮೊರೆ ಇಡ್ತಾರೆ. ದುಡ್ಡುಗಳು ಭಾರತ ಇದೆ, ಯಾವ ಆಸ್ತಿ ಇದೆ, ಯಾವ ಕಾಲೇಜ್ ಆಗಿದೆ, ಚರ್ಚ್ ಕೂಡ ಸ್ಟಾರ್ಟ್ ಕಲ್ಪರಿಸಿ ಏನ್ ಮಾಡ್ತಾರೆ ಅವ್ರ ವಾಕ್ಯ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಕರೆಕ್ಟಾಗಿ ವಾಕ್ಯ ಹೇಳಿ ಬೋಧನೆ ಹೇಳೋದು ತೀರಾ ಕಷ್ಟ. ಮನುಷ್ಯ ಜಾಸ್ತಿ ಹೋರಾಟ ಆಗ್ತದೆ, ನಿಮ್ಗೆ ಗೊತ್ತಿಲ್ಲ. ಕರೆಕ್ಟಾಗಿ ಬೋಧನೆ ಹೇಳೋ ಮನುಷ್ಯನಿಗೆ ಬಹಳ ಹೋರಾಟ ಇದೆ, ಬಹಳ ಸ್ಟೈಲ್ ಇದೆ, ಅವರಿಗೆ ಬಹಳ ಟಯರ್ಡ್ ಇರ್ತದೆ, ಬಹಳ ಹೋರಾಟ ಇರ್ತದೆ. ಸೈತಾನ ಜೊತೆ ಹೋರಾಡಬೇಕು, ಲೋಕದ ಜೊತೆ ಹೋರಾಡಬೇಕು, ಕುಟುಂಬನ ಸಮಾಧಾನ ಮಾಡಬೇಕು. ಮಕ್ಕಳು ಇರ್ತಾರೆ, ನೆರೆಮನೆಯವರು ಇರ್ತಾರೆ, ಬಂಧು ಬಳಗ ಇರ್ತಾರೆ. ಅವನು ಬಹಳ ಸ್ಟೈಲ್ ಅವನಿಗೆ. ನಾನು ಅನುಭವಿಸ್ತಾ ಇದ್ದೀನಿ, ಖುದ್ದಾಗಿ. ವಾಕ್ಯನ ಮಿಕ್ಸ್ ಮಾಡಿದ್ರೆ ಹೇಳೋದು ಕಷ್ಟ ಅಂತ ಅವ್ರ ಆಲೋಚನೆ. ನಮ್ಗೆ ಇಲ್ಲ, ಯಾಕೆ ಕರೆಕ್ಟಾಗಿ ಹೇಳಕ್ಕಾಗಲ್ಲ, ಹೇಳ್ಬಾರ್ದು, ಸ್ವಲ್ಪ ತಡೆ ಮಾಡು, ಕುತ್ಕೋ, ಎಲ್ಲ ಬಿಸಿ ಬಿಟ್ಟು ದೇವರು ಹೇಳ್ಕೊಡ್ತಾರೆ, ಹುಡುಕು, ತೆಗಿ. ನೀವೆಲ್ಲ ನನ್ನ ಹತ್ರ ಬಂದಿದ್ದೀರಾ, ಅಂತ ಹೇಳ್ತಾ ಇಲ್ಲ. ನೋಡಿ, ನಾನು ಹೊಸ ಒಡಂಬಡಿಕೆ ಮಾತ್ರ ತಗೊಳ್ಳಲ್ಲ, ಕೀರ್ತನೆಗಳು ಮಾತ್ರ ತಗೊಳ್ಳಲ್ಲ. ಇದುವರೆಗೂ ಎಲ್ಲಾ ಅಧ್ಯಾಯಗಳಲ್ಲಿ ವಾಕ್ಯ ಕೊಟ್ಟಿದ್ದೀನಿ. ಎಲ್ಲಾ ಅಧ್ಯಾಯಗಳಲ್ಲಿ ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್ ಎಲ್ಲ ಕಡೆ ತಕೊಂಡು ಆರಿಸ್ಕೊಂಡು ಎತ್ತಿ ಕೊಟ್ಟಿದ್ದೀನಿ. ಆಮೇಲೆ ಕೀರ್ತನೆಗಳು ಮಾತ್ರ ಬೋಧನೆ ಹೇಳಂತ ಯಾವ ಪಾಸ್ಟರ್ಗೂ ದೇವರು ಹೇಳಿಲ್ಲ. ಹೊಸ ಒಡಂಬಡಿಕೆ ಈಸಿ, ಅದನ್ನೇ ಮಾತ್ರ ತಕೊಂತಾರೆ. ಜ್ಞಾಪಕಗಳು ಎತ್ಕೊಂತಾರೆ. ಮಿಕ್ಕಿದ ಗ್ರಂಥದ್ದು ಅರಣ್ಯ ಕಾಂಡ, ಯಾಚಕ ಕಾಂಡ, ಇಬ್ರಿಯ ಗ್ರಂಥ ಎತ್ಕೊಳ್ಳೋಕ್ಕಾಗಲ್ಲ. ಪ್ರಕಟಣೆ ಗ್ರಂಥ ಯಾರು ತೆಗೆಯೋದಿಲ್ಲ, ಕೆಲವು ಪಾಸ್ಟರ್ಗಳು. ದಾನಿಯೇಲ ಗ್ರಂಥ ತೆಗೆಯಲ್ಲ. ಕಾರಣ ಅಂದ್ರೆ ಅದಾಗಲ್ಲ, ಕಷ್ಟ. ಅವರು ಕಷ್ಟ ಸ್ವಲ್ಪ ಓದ್ತಾ ಇದ್ರೆ ಬರ್ತೈತೆ, ಓದ್ತಾ ಇದ್ರೆ ಬರ್ತೈತೆ. ಕಡೆ ವಾಕ್ಯ ಅಧಿಕಾರ ನಿನಗೆ ಕೊಡ್ತಾನೆ. ಆಮೇಲೆ ಲೂಕ 10:19, ಲೂಕ 10:19. ಯಾರಿಗಿದೆ ಅಧಿಕಾರ? ಅಧಿಕಾರ ಯಾರಿಗಿದೆ? ಎಲ್ಲ ಅಧಿಕಾರ, ಭೂಲೋಕ, ಪರಲೋಕ, ಮಾರಣ, ಪಾತಾಳ ಅಧಿಕಾರ ಯಾರಿಗಿದೆ? ಯೇಸು ಕ್ರಿಸ್ತನ ಹತ್ರ ಇದೆ ಕೀ. ಉಪದೇಶ ಮಾಡಿದಕ್ಕಾಗಿ ಸ್ತೋತ್ರ. ಬೋಧಕರ ಹತ್ರ ಅಧಿಕಾರ ಇದೆ ರಾಜ, ಬೋಧಕರ ಹತ್ರ
ನೀನೆ ರಾಜ ಆ ಕೀಯನ್ನ ಬಳಸಬೇಕು ದೇವ, ಆ ಕೀಯನ್ನ ತೆಗೆದು ಪರಲೋಕ ಹೊರಗಡೆ ವಿಶ್ವಾಸಿಯನ್ನ ಬಿಡಬೇಕಪ್ಪ. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದ್ಭುತವಾಗಿ ಮಾತಾಡಿದ್ಯಾ, ಅತಿಶಯವಾಗಿ ಮಾತಾಡಿದ್ಯಾ, ವಿಶೇಷವಾಗಿ ಮಾತಾಡಿದ್ಯಾ. ಮಾತಾಡಿದಕ್ಕಾಗಿ ಸ್ತೋತ್ರ ರಾಜ. ಖಂಡಿತವಾಗಿ ಪ್ರತಿ ಬೋಧಕನಿಗೆ ಉಪದೇಶವನ್ನ ಕೇಳಿ ತನ್ನ ಅಧಿಕಾರ, ನನ್ನ ಒಂದು ವಿಚಾರ ತಿಳ್ಕೊಳ್ಳುವಾಗೆ ಕೃಪೆಯನ್ನ, ಕಣ್ಣುಗಳನ್ನ, ಅಭಿಷೇಕವನ್ನ ಕೊಟ್ಟು ನಡೆಸಪ್ಪ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಆ ದೇವರು ಸಂಪೂರ್ಣವಾಗಿ ಸೋತೋಗ್ತಾರೆ. ಇದ್ದಲ್ಲಿ ಸೋತೋಗ್ಬೇಡ, ಸೋತೋಗಿದ್ರು ಸಿದ್ಧಗಳು, ಅನೇಕರ ಸಿದ್ಧಪಡಿಸು. ಯೇಸು ಕ್ರಿಸ್ತನ ಅತಿ ಶೀಘ್ರವಾಗಿ ಬರ್ತಾನೆ. ಆರನಾಥ ಕಾಂಗ್ರೆಸ್. ಆಮೆನ್, ಆಮೆನ್, ಆಮೆನ್. ನನ್ನ ಮನೆಗೆ ಯೆಹೋವನನ್ನು ಕೊಂಡಾಡಿ, ನನ್ನ ಸಂವೇದನೆಯ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನೆಗೆ ಯೆಹೋವನನ್ನು ಕೊಂಡಾಡಿ, ಆತನು ಮಾಡಿದ ಒಂದೊಂದು ಉಪದೇಶ ಎಂದಿಗೂ ಮರೆಯಲಿ. ಆಮೆನ್, ಆಮೆನ್, ಆಮೆನ್.